ಬಿಡಲಿಲ್ಲ. ಅದು ಮಾತ್ರ ಕಂಟಿನ್ಯೂ ಇದ್ದೇ ಇತ್ತು. ಬಿಡಲಿಲ್ಲ, ಯಾಕಂದರೆ ಸ್ಪೋರ್ಟ್ಸ್ ಮಾಸ್ಟರ್ ಮನೇಲೇ ಇದ್ದೀನಿ, ಒಂದು ಮರ್ಯಾದೆ ಬೇಕಲ್ಲ ನನಗೆ. ಅದೇ 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 ಸೊ ಹಂಗೆ ಆಯಿತು. ಅದು ಆಗ್ತಾ ಆಗ್ತಾ ಒಂದು ಆಯಿತು, ರೆಡ್ ಬೆಲ್ಟ್ ಆಯಿತು, ರೆಡ್ 1 ಆಯಿತು. ಸೊ ಹಿಂಗೆ ಎಕ್ಸಾಮ್ ಮಾಡ್ತಿದ್ದು ಇವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ದಿಢೀರಂತ ಏನು ಮಾಡಿದೆ, ನನಗೆ ಮಾಸ್ಟ್ರು ಪನ್ನೀರ್ಸೆಲ್ವಂ ಅಂತ ಹೇಳಿ ನಮ್ಮ ಮಾಸ್ಟ್ರದು ಫ್ರೆಂಡ್ ಅವರು, ಅಂದರೆ ಅವ್ರಿಗಿಂತ ಸೀನಿಯರು, ಅವರು ಒಂದು ನ್ಯಾಷನಲ್ ಟೂರ್ನಮೆಂಟ್ಗೆ ಬಂದರು. ಇಲ್ಲಿ ನಮ್ಮ ಯಶವಂತಪುರ್ನಲ್ಲಿ ಒಂದು ಚೌಟ್ರಿನಲ್ಲಿ ನಡೀತು. ಸೊ ಅವಾಗ ಹೋಗಿ ಮೀಟ್ ಮಾಡಿದೆ ನಾನು. ಆಮೇಲೆ ಅವರು ತಮಿಳ್ನಲ್ಲಿ ಮಾತಾಡಿದರು, ಏನು ಮಾಡ್ತಾಯಿದ್ಯಾ, ಹೆಂಗಿದೆಯಾ, ಈ ಥರ ಮಾಸ್ಟ್ರ್ ಮನೇಲಿ ಇದೆಯಲ್ಲಪ್ಪ, ಏನು ಮಾಡ್ತೀನಿ, ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ ಸರ್, ಏನಂದರೆ ಎಕ್ಸಾಮ್ ಯಾರು ಕೊಡ್ತಾಯಿಲ್ಲ ನನಗೆ, ಯಾರಾದರೂ ಕೇಳಿದ್ರೆ ಇಲ್ಲ ನೀನು ಕಂಪ್ಲೀಟ್ ಮಾಡಿಲ್ಲ, ಕಂಟಿನ್ಯೂಟಿ ಕ್ಲಾಸಸ್ ಇಲ್ಲ ನೀನು ಅಂತ ಹೇಳಿ ಇದು ಮಾಡ್ತಾರೆ ಸರ್. ನೀನು ಒಂದು ಕೆಲಸ ಮಾಡು, ಚೆನ್ನೈಗೆ ಬಂದುಬಿಡು. ಅಲ್ಲಿ ಬಿಟ್ಬಿಟ್ಟು ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೊಂದು 6-7 ತಿಂಗಳಿದ್ದೆ. ಅಲ್ಲಿ ಉಳ್ಕೊಳ್ಳೋದು ಅವ್ರ ಮನೇಲಿ, ಮಾಸ್ಟರ್ ಮನೇಲಿ, ಪನ್ನೀರ್ಸೆಲ್ವಂ ಮನೇಲಿ ಅಲ್ಲೇ ಉಳ್ಕೊಂಡು. ನಿಮಗೆ ಭಾಷೆ ಬರ್ತಾ ಇತ್ತ? ತಮಿಳು ಭಾಷೆ ಬರ್ತಿತ್ತು ನನಗೆ. ಈ ನಡುವೆ ಎಲ್ಲಿ ಕಲ್ತ್ರಿ ತಮಿಳು? ಅಂದ್ರೆ ವಿಲ್ಸನ್ ಗಾರ್ಡನ್ ಅಲ್ಲಿ ಜಾಸ್ತಿ, ವಿಲ್ಸನ್ ಗಾರ್ಡನ್ ಏರಿಯಾ ತಮಿಳು ಇಲ್ಲ ಪಕ್ಕ ಹಿಂದೂಗಳು. ಈ ಕಡೆ ಹೋದ್ರೆ ಜಯನಗರ, ಎಲ್ಲ ಕಡೆ. ನನಗೆ ತಮಿಳ್ ಸ್ಟಾರ್ಟ್ ಆಗಿದ್ದು ಹಿಂಗೆ ಹುಡುಗರ ಜೊತೆ ಮಾತಾಡ್ತಾ ಅದಾದ ನಂತರ ನಾನು ಆ ಕಡೆ ಹೊರಟೋದು, ನಾನು ಫೆಜರ್ಟೋನ್ ಕಡೆ, ಫೆಜರ್ಟೋನು, ಮಾದೇಪುರ, ಕೇರಪುರ ಮಾತ್ರ ಆ ಕಡೆ ಏರಿಯಾ ಕೊಟ್ಟದೆ. ಅಲ್ಲಿ ಅಂದ್ರೆ ನಿಮ್ಮ ಮಾಸ್ಟರ್ ಇವ್ರು ಮಂಜುನಾಥ್ ಅಲ್ಲಿದ್ದು. ಹಂಗಾಗಿ ಅಲ್ಲಿ ಏನಂದ್ರೆ ಅಲ್ಲಿ ಓದಾದ್ಮೇಲೆ ನನ್ನ ಭಾಷೆ ಏನೇನು ಬಂತು ಅಂದ್ರೆ ತಮಿಳ್ ಬಂತು, ಇಂಗ್ಲೀಷ್ ಬಂತು. ಅಲ್ಲಿ ಆಂಗ್ಲಿ ಇಂಡಿಯನ್ ಜನಾಂಗ ಜಾಸ್ತಿ, ಇಂಗ್ಲೀಷ್ ಬಂತು. ಆಮೇಲೆ ತಮಿಳು ಕ್ಲಿಯರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಹುಡುಗ ಜೊತೆ. ಆಮೇಲೆ ಅಲ್ಲಿ ಫುಟ್ಬಾಲ್ ಆಡ್ತಿದ್ದೆ, ಅಲ್ಲಿ ಒಳ್ಳೆ ಫುಟ್ಬಾಲ್ ಆಡ್ತಿದ್ದೆ. ಸೊ ಒಳ್ಳೆ ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ಇದು ಏನಂದ್ರೆ ಅಲ್ಲೂ ಸ್ಟೇಟ್ ಹೊಡೆದೆ. ಅಲ್ಲಿ ನಮ್ಗೆ ಗೆಸ್ಟ್ ಪ್ಲೇಯರ್ ಆಗಿ ತಗೊಳ್ಳೋರು ಯಾವುದು ಮೆಟಲ್ ಲ್ಯಾಂಪ್ಸ್ ಕಂಪನಿಯವರು, ಅಲ್ಲಿ ಗೆಸ್ಟ್ ಪ್ಲೇಯರ್ ಆಗಿ ತಗೊಂಡು ಅವ್ರ ಕಂಪ್ನಿ ಪರವಾಗಿ ನಾನು ಆಡ್ತಿದ್ದೆ, ಅದೊಂದು. ಆಮೇಲೆ ಎನ್ ಜಿ ಎಫ್ ಶಾರ್ಟೇಜ್ ಆದರೆ ನಾವು ಸ್ಪೇರ್ ಪ್ಲೇಯರ್ಸ್ಗಳು ಪೇಮೆಂಟ್ ಕೊಡ್ತಾ ಇದ್ರು ಸರ್? ಪೇಮೆಂಟ್ ಕೊಡ್ತಿದ್ವಿ. ಸೊ ಆ ಥರ ನನಗೆ ಫುಟ್ಬಾಲಲ್ಲೂ ನೀವು ಸ್ಟೇಟ್ ಲೆವೆಲ್ವರೆಗೂ ಆಡಿದ್ರ ಫುಟ್ಬಾಲ್? ಸೊ ಹಂಗಾಗಿ ಅಲ್ಲಿ ಸ್ಪೋರ್ಟ್ಸೇ ಜಾಸ್ತಿ ಜೀವನ ಕಳೆದು. ಆಮೇಲೆ ತಿರ್ಗಾ ಅಲ್ಲಿ ಏನು ಮಾಡಿದ್ರು, ಆರ್ಮಿನವ್ರು ಬಂದು ನನಗೆ ಅಟ್ಯಾಚ್ ಆಗೋರು ಆ ಏರಿಯಾನಲ್ಲಿ. ಎಲ್ಲಿ ಆ ಕಡೆ ಮಾದೇವಪುರ ಇಲ್ಲ, ಫೆಜರ್ಟೋನು ಆ ಕಡೆ ಹಲ್ಸೂರ್ ಇದೆ ನೋಡಿ, ಹಲ್ಸೂರ್ ಹತ್ರ ಅಕ್ಕಪಕ್ಕ ಎಲ್ಲ ಆರ್ಮಿನವರು. ಹೌದು. ನನಗೆ ಅಲ್ಲಿ ಏನಂದ್ರೆ ಒಂದು ಹಿಂದಿ ಕಲಿಯೋದಕ್ಕೆ ಈಸಿ ಆಯ್ತು. ಅಲ್ಲಿ ಹಿಂದಿ ಭಾಷೆ ಕಲ್ತ್ರಿ? ತುಂಬಾ ಚೆನ್ನಾಗಿ ಆರ್ಮಿನವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವರು ಏನಂದ್ರೆ ಯಾವಾಗ ನೋಡಿದ್ರು ಹಿಂದಿ ಮಾತಾಡೋದು, ನಂತರ ಇಂಗ್ಲೀಷ್ ಮಾತಾಡೋದು. ಸೊ ಈ ತರ ಹಿಂಗೆ ಅವರು ಬಂದು ಸಾಯಂಕಾಲ ಹೊತ್ತು ನಮ್ಮ ಟೀಮ್ನಲ್ಲಿ ಆಡೋರು. ಹಂಗೆ ಫ್ರೆಂಡ್ಸ್ಗಳಾದ್ರು ಸರ್ ಆರ್ಮಿನವರು. ಆಮೇಲೆ ನಮ್ಮ ತೈಕೊಂಡನಲ್ಲಿ ಇಂಡಿಯನ್ ಏರ್ ಫೋರ್ಸ್ ಬರ್ತಿತ್ತು, ಆಮೇಲೆ MEG ಸೆಂಟರ್ ಬರ್ತಿತ್ತು ನಮ್ಮ ಕರ್ನಾಟಕದಲ್ಲಿ ಹಲ್ಸೂರಿನಲ್ಲಿರೋದು. ಆಮೇಲೆ ನೇವಿ ಟೀಮ್ ಬರೋದು, ಆಮೇಲೆ ಪೊಲೀಸ್ ಟೀಮ್, ಕರ್ನಾಟಕ ಪೊಲೀಸ್ ಟೀಮ್ ಬರೋದು ನಮ್ಮ ಸ್ಪೋರ್ಟ್ಸ್ನಲ್ಲಿ. ಅವಾಗ ಏನಂದ್ರೆ ಇವ್ರ ಜೊತೆ ಎಲ್ಲ ಮಿಂಗಲ್ ಹಾಕೊಂಡು ಹೋದೆ ಸರ್. ಅವಾಗ ನನ್ನ ಭಾಷೆ ತೊಂದರೆ ಆಗಿಲ್ಲ ಸರ್. ಭಾಷೆ ಮಾತೃಭಾಷೆ ಕನ್ನಡ ನಿಮಗೆ? ಕನ್ನಡ. ಆಮೇಲೆ ತೆಲುಗು, ತಮಿಳು ಕಲ್ತಿರಿ? ತಮಿಳು, ಹಿಂದಿ, ಇಂಗ್ಲಿಷ್, ತೆಲುಗು, ಹಿಂದಿ. ಇವತ್ತಿನ ದಿವಸ ನಾನು 6 ಭಾಷೆ ಮಾತಾಡ್ತೀನಿ ಸರ್. ಹೌದಾ? ಯಾವ ದಿವಸ? ಕನ್ನಡ ಮಾತೃಭಾಷೆ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷು, ತುಳು ಕಲ್ತ್ಬಿಟ್ರ? ಯಾಕಂದ್ರೆ ನಮ್ಮ ಸ್ಪೋರ್ಟ್ಸ್ ಅನ್ನೋದು ಹೆಂಗಿರುತ್ತೆ ಸರ್, ಎಲ್ಲಾ ಜನ ಬರ್ತಾರ ಅದಕ್ಕೆ, ಎಲ್ಲ ಜನ ಅಲ್ಲಿ ಬಂದ ತಕ್ಷಣ ಕಲ್ತು ಬಿಟ್ಟಿದ್ದೀರಲ್ಲ ನೀವು ಹೇಳಿ. ಏನಂದ್ರೆ ನಮ್ಮ ಫ್ರೆಂಡ್ಶಿಪ್ ನಲ್ಲಿ ಏನಾಗುತ್ತೆ, ಮಾತಾಡ್ತಾ ನನಗೆ ಭಾಷೆ ಮೇಲೆ ತುಂಬಾ ಗಮನ ಕೊಡುತ್ತೆ. ಇವತ್ತು ಕೊಂಕಣಿ ಕಲಿಬೇಕಂತ ನಾನು ಇಷ್ಟಪಡ್ತೀನಿ. ಕೊಂಕಣಿ GS ಶೆಟ್ರುಗಳು ಮಾತಾಡ್ತಾರೆ ಬಗ್ಗೆ, ಅವ್ರದ್ದು ಕಲಿಬೇಕಂತೀನಿ. ಅದು ಏನಂದ್ರೆ ಮರಾಠಿ ಮಿಕ್ಸ್ ಆಗತ್ತೆ ಸ್ವಲ್ಪ ಕೊಂಕಣಿನಲ್ಲಿ. ಸೊ ಅದು ಭಾಷೆ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಸರ್. ಇವತ್ತು ಒಂಥರ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಮಾತಾಡ್ತೀನಿ ಅಂದರೆ ತುಂಬ ಚೆನ್ನಾಗಿ ನಮ್ಮ ಕನ್ನಡದಲ್ಲಿ ಈ ಥರ ಕನ್ನಡ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಗಳು ಕನ್ನಡದಲ್ಲಿ, ಇಲ್ಲಿ ನಮ್ಮ ಕನ್ನಡ ಅದು ಒಂದೇ ಅಂತೀವಿ ನಾವು. ಅಂದರೆ ನೋಡಿ, ನಮ್ಮ ಮೈಸೂರು ಕಡೆ, ಮಂಡ್ಯ ಕಡೆ ಹೋದರೆ ಒಂದು ಕನ್ನಡ, ನಮ್ಮ ಹುಬ್ಳಿ ಧಾರವಾಡ ಕಡೆ ಹೋದರೆ ಒಂದು ಕನ್ನಡ, ಆಮೇಲೆ ಮಂಗಳೂರು ಕಡೆ ಹೋದರೆ ಒಂದು ಕನ್ನಡ. ಸೊ ಈ ಕನ್ನಡದಲ್ಲೇ 4 ಭಾಗ ಇದ್ದಾವೆ. ಸ್ಲ್ಯಾಂಗ್ ಚೇಂಜ್ ಆಗುತ್ತೆ. ಇವಾಗ ನಾವು ಇಲ್ಲಿಂದ ಮಂಡ್ಯಗೆ ಹೋಗ್ತೀವಿ, ಮಂಡ್ಯನಲ್ಲಿ ಹೋದ್ರೆ ಅಲ್ಲಿ ಎಲ್ಲ ಈಗ ಬಂದೆಲ್ಲ ನೀನು ಉಂಡೆಲ್ಲ, ಸೊ ಈ ಸ್ಲ್ಯಾಂಗ್ ಆಗುತ್ತೆ. ಅದೇ ನಮ್ಮ ಹುಬ್ಳಿ ಧಾರವಾಡ ಕಡೆ ಬಂದರೆ ಎಲ್ಲ ಮಗನ ಹೆಂಗಿದ್ದಲ್ಲ ಬಂದೇನಾ, ಹಾಂ ಬಾ
ಏ ಬಾ ಬೇ ರೊಟ್ಟಿ ಕಡ. ಸೊ ಈ ಹೌದು. ಸೊ ಹಿಂಗೆ ನನಗೆ ಭಾಷೆನಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ಹೋಗ್ತೀನಿ, ಯಾವುದೇ ಭಾಷೆ. ಸೊ ಹಿಂಗೆ ಕಲಿತಾ ಹಂಗ ಅದಾಯ್ತು. ಆಮೇಲೆ ಚೆನ್ನೈಗೆ ಬಂದ್ರಿ, ತುಳು ಮಂಗಳೂರು ಭಾಷೆ ಕಲಿತೆ. ಆಮೇಲೆ ಅದರಲ್ಲೂ ನಾನು ಸ್ಪೋರ್ಟ್ಸಲ್ಲಿ ಮಂಗಳೂರು ಜನ ಇದ್ರು. ಆಮೇಲೆ ಇನ್ನೊಂದು ನನಗೆ ಈ ಜ್ಯೂಸ್ ಅಂಗಡಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ ನಾನು, ಅಲ್ಲಿ ಮಂಗಳೂರಿನವರು ಎಲ್ಲ. ಅಲ್ಲಿ ನನಗೆ ತುಂಬ ಚೆನ್ನಾಗಿತ್ತು, ಅವ್ರು ಮಾತಾಡೋದೆಲ್ಲ ಗಮನಿಸಿದೆ. ಮಾತಾಡ್ತಾ ಆಮೇಲೆ ತಿರ್ಗಾ ಲಾಸ್ಟಲ್ಲಿ ಈ ಸ್ಪೋರ್ಟ್ಸ್ನಲ್ಲೇ ಮುಂದಕ್ಕೆ ಬಂದಲ್ಲ, ಆ ಭಾಷೆ ಎಲ್ಲ ನನಗೆ ಕವರ್ ಆಗೋದು. ಇವ್ರು ಹೇಳಿದ್ರೆ ಹಿಂಗೆ ಏನು ವರ್ಡು, ಈ ವರ್ಡ್ ಏನಂದರೆ ಅಲ್ಲಿ ಸ್ವಲ್ಪ ಹೆಣ್ಮಕ್ಳು ಸೇರಿದ್ರು ಮಂಗಳೂರಿನವ್ರು. ಅವರೆಲ್ಲ ನನ್ನ ರೇಗ್ಸೋರು, ಕಪ್ಪಗಿದ್ದಿದ್ದು ನಾನು ಒಬ್ಬನೇ. ಆಮೇಲೆ ಅವರು ಟೀಮ್ ಬರ್ತಿದ್ದಂಗೆ ನಾನು ಆ್ಯಕ್ಚುಲಿ ಅವರು ಬರೋಕ್ಕೂ ಇದಾದ್ಮೇಲೆ ನಾನು ಕೋಚ್ ಆಗೋದೆ ಆ ಟೀಮ್ನಲ್ಲಿ. ಎಲ್ಲಿ? ಅಲ್ಲ ಸರ್, ಈಗ ಚೆನ್ನೈಗೆ ಬಂದಿದ್ರಿ, ಅಲ್ಲಿ ಏನು ಮಾಡಿದ್ರಿ? ಅದು ಪ್ರಾಕ್ಟೀಸ್ ಮಾಡಿ ಅಲ್ಲಿ ಮಾಸ್ಟರ್ ಮನೇಲಿ ಉಳ್ಕೊಂಬಿಟ್ರಿ? ಅಲ್ಲಿ ಉಳ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಲಾಕ್ ಬೆಲ್ಟ್ ಎಕ್ಸಾಮ್. ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಅಲ್ಲಿ ಒಂದು 6-7 ತಿಂಗಳು ಅಷ್ಟೇ. 6-7 ತಿಂಗಳು ಇದ್ರಿ. ತಮಿಳು ಚೆನ್ನಾಗಿ ಕಲ್ತ್ಬಿಟ್ರಿ? ಅವ್ರ ಜೊತೆನಲ್ಲಿ ಸೇರಿ ಅಲ್ಲಿ ಆಟ ಆಡೋ ಹುಡುಗರ ಜೊತೆ ಸೇರಿ ಬಂದ್ಬಿಡ್ತು. ಚೆನ್ನೈಯಿಂದ ತಿರ್ಗಾ ನಾನು ಏನು ಮಾಡಿದೆ, ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಇವ್ರು ಏನು ಹೇಳಿದ್ರು, ನಮ್ಮ ಮಾಸ್ಟ್ರು, ನಾನು ಲೆಟ್ರ್ ಕೊಡ್ತೀನಿ, ನನ್ನ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದ ಹಿಂಗೆ ಅಂತೇಳಿ ಲೆಟ್ರ್ ಕೊಟ್ಟರು. ತೊಗೊಂಡು ಬಂದು ಇಲ್ಲಿ ಅವಾಗ ಫಸ್ಟ್ ಟೈಮ್ ಇದು ಬ್ಲಾಕ್ ಬೆಲ್ಟ್ ಎಲ್ಲಾನು ಅವಾಗ ಇಲ್ಲಿಗೆ ಹೋಗ್ತಿದ್ರು, ಕೊರಿಯಾಗೆ ಹೋಗ್ತಿದ್ವಿ. ಕೊರಿಯಾಗೆ ಹೋಗ್ತಿದ್ವಿ. ನಮ್ದು ಕೊರಿಯಾದೇನೆ ಇದು ಫೌಂಡೇಶನ್ ತೈಕೊಂಡೋದು ಕೊರಿಯಾ. ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೋಗಿ ಮಾಡ್ಕೊಂಬರೋರು. ಅದಾದ್ಮೇಲೆ ಇಲ್ಲಿ ಬ್ರಾಂಚ್ ಮಾಡಿದ್ರು. ಇಲ್ಲಿ ನಮ್ಮ ಇದರಲ್ಲಿ UP-ನಲ್ಲಿ, ಉತ್ತರ ಪ್ರದೇಶನಲ್ಲಿ ಮಾಸ್ಟರ್ ಜಿಮ್ಮಿ ಜಗ್ತಾನಿ ಅಂತೇಳಿ. ಆಮೇಲೆ ಅವ್ರು ಬಂದು ಎಕ್ಸಾಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಮಾಡ್ತಿದ್ರು. ಅದಾದ್ಮೇಲೆ ನಮ್ಮ ಇಲ್ಲಿ ಮಾಸ್ಟರ್ ಚಂದ್ರಶೇಖರ್ ಅಂತಾನೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಚಂದ್ರಶೇಖರ್ ಅಂತ ಇದ್ರು, ಚಂದ್ರಶೇಖರ್ ಮಂಜುನಾಥ್ ತಿವಾರಿ ಅಂತ. ಇವರಿಬ್ಬರನ್ನೇ ಕರ್ನಾಟಕ ತಂದಿದ್ದು ಈ ಗೇಮ್ ತೈಕೊಂಡೋ ಅನ್ನೋದು. ಮಂಜುನಾಥ್ ತಿವಾರಿ ಮತ್ತೆ ಚಂದ್ರಶೇಖರ್ ಅಂತ. ಅವರಿಬ್ರೇ ಒಳ್ಳೆ ಅವಾಗ ಅವ್ರನ್ನ ಇವರು ಈ ಗೇಮ್ ನೆನೆಸ್ಬೇಕು ಇವತ್ತು. ಅವರೇ ಫೌಂಡರ್ ಸರ್. ಅವ್ರಿಬ್ರೇನೆ ಇವತ್ತು ತೈಕೊಂಡನಲ್ಲಿ ಇಷ್ಟು ಹೆಸರು ಮಾಡಿದ್ರು ಅಂದ್ರೆ ಆವಾಗಲೇ ನಮ್ಮ ಮಾಸ್ಟರ್ ಇಂಡೋ ಶ್ರೀಲಂಕಾ ಫಸ್ಟ್ ಚಾಂಪಿಯನ್ ಮಂಜುನಾಥ್ ತಿವಾರಿ. ಹೌದ್ರಾ? ಅವಾಗ್ಲೇ ಶ್ರೀಲಂಕಾ ಇಂಡೋ ಶ್ರೀಲಂಕಾ ಫಸ್ಟ್ ಚಾಂಪಿಯನ್ ಅವಾಗ್ಲೇ, ಆಗಿನ ಕಾಲದಲ್ಲೇ. ಸೊ ಆ ಥರ ಅವ್ರು ನಡ್ಸ್ಕೊಂಡು ಬರ್ತಿದ್ರು. ಆಮೇಲೆ ನನಗೆ ಚೆನ್ನೈಯಿಂದ ಬಂದಾದ್ಮೇಲೆ ಈ ಕಡೆ ಬಂದಾದ್ಮೇಲೆ ಎಕ್ಸಾಮ್ಗೆ ಬ್ಲಾಕ್ ಬೆಲ್ಟ್ ಎಕ್ಸಾಮ್ ಮಾಡಬೇಕು. ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಹೆಂಗ್ ಹೋಗ್ತೀವಿ ಆ ಥರ. ಆಮೇಲೆ ಡಿಗ್ರಿಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೇನೆ ಆಮೇಲೆ ತಂದು ಇಲ್ಲಿ ನಾನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದೆ. ಮಾಡ್ತಾ ಆಮೇಲೆ ಎಕ್ಸಾಮ್ ಕೊಟ್ಟಾಗ ಎಕ್ಸಾಮ್ಗೆ ಹೋಗ್ಬೇಕಂತ ಅನಿಸ್ತು. ಎಲ್ಲ ಚೆನ್ನಾಗಿ. ಈಗ ಎಕ್ಸಾಮ್ ಅಂದ್ರೆ ಅದಕ್ಕೆ ಯಾರು ಬರ್ತಾರೆ ಸರ್ ಎಕ್ಸಾಮ್ ಮಾಡಕ್ಕೆ? MS ಚಂದ್ರಶೇಖರ್ ಅಂತ ಇದ್ರು ಮಾಸ್ಟರ್. ಅವರು ಎಲ್ಲ ಮಾಡಿ ಇವರು UP-ಯಿಂದ ನಮ್ಮ ಒಬ್ರು ಜಿಮ್ಮಿ ಜಗ್ತಾನಿ ಅಂತ ಮಾಸ್ಟರ್ ಇದ್ರು, ಅವ್ರನ್ನ ಕರ್ಸ್ಕೊಳ್ಳೋರು. ಅವರು ಎಕ್ಸಾಮ್ ಮಾಡೋರು, ಅವ್ರು ಬಂದು ಮಾಡೋರು. ಸೊ ಹಂಗೆ ಮಾಡಿ ಆಮೇಲೆ ಇವರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾರು? ನಮ್ಮ ಚಂದ್ರಶೇಖರ್ ಸರ್. ಅವಾಗ ಮಾಡಿದಾಗ ನನಗೆ ಅವ್ರ ಮನೇಲಿ ಇದ್ದೆ ಸರ್, ಬೆಂಗಳೂರು. ತಿರ್ಗಾ ಅಲ್ಲೇ ಬಂದೆ. ಯಾರು? ನಮ್ಮ ಮಾಸ್ಟರ್ ಮನೆಗೆ. ಯಾರು? ಮಂಜುನಾಥ್ ತಿವಾರಿ ಅವ್ರ ಮನೆಯಲ್ಲೇ ಇದ್ದೆ. ಸೊ ಇದ್ದಾದ್ಮೇಲೆ ಏನಾಯ್ತು, ನನಗೆ ಎಕ್ಸಾಮ್ ಕಟ್ಟಕ್ಕೂ ಫೀಸ್ ಇಲ್ಲ. ಅವಾಗ 4,500 ರೂಪಾಯಿ ನನಗೆ. ಅವಾಗ ಕಟ್ಟಕ್ಕೆ ಏನಿಲ್ಲ, ಏನಪ್ಪ ಮಾಡೋದು. ಆಮೇಲೆ ಅಲ್ಲೂ ಕೆಲಸ ಮಾಡ್ತಾ ದುಡ್ಡು ಅವರಿಗೆ ಯಾರಿಗಾರು ಕೊಡಲ್ಲ ನನಗೆ ಅಂತೇಳಿ ಭಯ ಬಂದು ದುಡ್ಡನ್ನ ಎಲ್ಲ ತೊಗೊಂಡೋಗಿ ದಿನ ಏನೇನು ಮಾಡ್ತೀನೋ 1 ರೂಪಾಯಿ ಖರ್ಚು ಮಾಡ್ತಿಲ್ಲ ಸರ್. ತೊಗೊಂಡೋಗಿ ಹಾಸಿಗೆ ಕೆಳಗಡೆ ಇಡೋದು, ನಾನು ಮಲ್ಗೋ ಜಾಗದಲ್ಲಿ. ಹಾಸಿಗೆ ಇರುತ್ತಲ್ಲ. ಏನು ಕೆಲಸ ಮಾಡ್ತಾ ಇದ್ರಿ? ಎಲೆಕ್ಟ್ರಿಕಲ್ ಕೆಲಸ. ಎಲೆಕ್ಟ್ರಿಕಲ್ಲೇ ಮಾಡ್ತಾ ಇದ್ರಿ ಈ ಎಕ್ಸಾಮಿಗೆ ದುಡ್ಡು ಜೋಡ್ಸಕ್ಕೆ. ಆಮೇಲೆ ಯಾರಿಗೂ ಹೇಳಿಲ್ಲ. ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಅಲ್ಲಿ ಅಯ್ಯಮ್ಮ ಸುಮ್ಮನೆ. ಆಮೇಲೆ ಕೆಲವು ಸತಿ ಪ್ರಾಬ್ಲಮ್ ಮಾಡೋರು. ಯಾಕಂದ್ರೆ ಅವನ ಮನೇಲಿ ಇದ್ದಾದ್ಮೇಲೆ ಬೆಳಿಗ್ಗೆ ಕಸ ಗುಡ್ಸೋದು, ಪಾತ್ರೆ ಪ್ರತಿಯೊಂದು ಇರೋದು ಸರ್. ಮನೆ ಮಗ ಏನ್ ಮಾಡ್ತಾನೆ ಎಲ್ಲ ಕೆಲಸ ಮಾಡ್ಬಿಡ್ತಾರೆ. ಮನೆಯದು ಕಸ ಹೊಡೆಯೋದು, ಗುಡ್ಸೋದು, ಬಟ್ಟೆ ತೊಳೆಯೋದು. ಅವ್ರಿಗೆ ಏನಾದ್ರು ಅಡಿಗೆಗೆ ಬೇಕಾದ್ರೆ ಅದನ್ನ ಹೆಲ್ಪ್ ಮಾಡ್ಬೇಕು. ಸೊ ಎಲ್ಲ ಸಮಥಿಂಗ್. ಸೊ ಹಂಗಿತ್ತು. ಅವ್ರ ಅಷ್ಟು ಮಾಡಿದ್ರೆ ಆಶ್ರಯ ಮತ್ತು ಊಟ ಕೊಡೋರು. ಆಮೇಲೆ ಒಂದು ಲಾಸ್ಟ್ ಹೋಗ್ತಾ ನನಗೆ ಅವರಿಗೆ ಒಂದು ಒಂಥರ ಫೀಲಿಂಗ್ ಆಗೋಯ್ತು. ಫೀಲಿಂಗ್ ಅಂದ್ರೆ ಮನೆ ಮಗ ಹಿಂಗೆಲ್ಲ ಮಾಡಿದ್ರೇನು ಮನೆ ಮಗನಾಗಿ ಇವನು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ, ಇವೆಲ್ಲ ಎಕ್ಸಾಮ್ ಮಾಡಿ
ಅಂದ್ರೆ ಅದು ದುಡ್ಡು ಅವ್ರಿಗೆ ಗೊತ್ತಾಯ್ತು. ಅವ್ರು ಕೊಡೋದು ಕೊಡ್ತಿದ್ದೆ, ಏನ್ ನನ್ನ ಕೈನಲ್ಲಿ ಆಗುತ್ತೋ ಅದು ಕೊಡ್ತಿದ್ದೆ. ಆಮೇಲೆ ಈ ದುಡ್ಡು ತಗೊಂಡೋಗಿ ದಿಮ್ ಕೆಳಗಡೆ ಇಟ್ಟು ಎಲ್ಲ ಹಂಗೂ ನೀವು ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಮನೇಲಿ ಇರ್ತಾ ಇದ್ರಾ? ನಾನು ಏನ್ ಬರುತ್ತೋ ಅದು ಒಂದು ಮನೆ ಇದಂದ್ರೆ ಕೊಡ್ಲೇಬೇಕಲ್ಲ ಸರ್. ಅದೇ ಅದೇನ್ ಕೊಡ್ತಿದ್ರೆ ಈಸ್ಕೊಳ್ತಿದ್ರು, ಸುಮ್ಮನೆ ಆಗೋರು ಅಷ್ಟೇನೆ. ಇವಾಗ ನಾನೇನು ಮಾಡಿಲ್ಲ ಸರ್ ಯಾರಿಗೂ. ಅವ್ರು ಏನು ಹೇಳಿದ್ರು, ನಾನು ಇಷ್ಟೇ ನಾನು ಬೆಟ್ಟದ ಹತ್ರ ಮಾಡಿದ್ರು ನನಗೇನಿಲ್ಲ ಅನ್ಸುತ್ತೆ. ನನ್ನ ಜೀವ, ನನ್ನ ಮನಸ್ಸು ಹೇಳುತ್ತೆ ಏನು ಮಾಡಿಲ್ಲ ಸುನೀರ ನೀನು ಅನ್ಸುತ್ತೆ. ಸೊ ಆ ಥರ ಮಾಡಿಕೊಂಡು ದುಡ್ಡು ಜಮಾ ಆಗಲಿಲ್ಲ. ಆಮೇಲೆ ತಿರುಗಿ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿದೆ. ಮಾಡ್ಕೊಂಡು ಎಲ್ಲ ಮಾಡಿಕೊಂಡು 4,500 ರೂಪಾಯಿ ಆಗಿನ ಕಾಲಕ್ಕೆ 4,500 ರೂಪಾಯಿ ನನಗೆಲ್ಲ ಒಂದು 10-12 ಸಾವಿರ ರೂಪಾಯಿ ಆಗಿತ್ತು ದುಡ್ಡು. ಅವಾಗ ಏನು ಮಾಡಿದೆ, ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ಎಕ್ಸಾಮ್ ತೊಗೊಳ್ತಾರೆ. ಅವಾಗ ಎಲ್ಲ ಇದು ಮಾಡಿಬಿಟ್ಟು ಚೆಕ್ ಅಂತ ಎಕ್ಸಾಮು ಫಾರ್ಮ್ ತಂದು ಇದು ಮಾಡಿಕೊಂಡೆ, ಏನೋ ಫಿಲ್ ಮಾಡಿಕೊಂಡೆ. ನನ್ನ ಫ್ರೆಂಡ್ ಒಬ್ಬ ನನಗೆ ತುಂಬ ಹೆಲ್ಪ್ ಮಾಡ್ದ, ಮನೋಹರ್ ಅಂತ. ಅವನ ಹೆಸರು ಹೇಳಬೇಕು ನಾನು, ಮನೋಹರ್ ಅಂತ. ಅವ್ನು ಬ್ಲಾಕ್ ಬೆಲ್ಟ್ ಆಗಿತ್ತು. ಹೌದಾ? ಅವನು ಅಲ್ಲೇ ಅವನು ಸ್ಪೋರ್ಟ್ಸ್ಮೇನೇ. ಆಮೇಲೆ ಅವನಿಗೆ ಹೇಳಿದೆ, ನೀನೇನು ಬೇಡ, ನೀನು ಬಂದು ಕ್ಲಾಸ್ಗೆ ಹೋಗು, ನನಗೇನು ಫೀಸ್ ಕೊಡಬೇಡ. ನಾನು ಇವ್ರ ಮನೆಗೆ ಗೊತ್ತಾಗ್ದಂಗೆ ಕ್ಲಾಸ್ಗೆ ಹೋಗಿ ಬರ್ತಿದ್ದೆ. ಕೇಳಿದ್ರೆ ಅಲ್ಲೋಗಿದೆ ಇಲ್ಲೋಗಿದೆ. ಅವ್ನು ರಾತ್ರಿ 1 ಗಂಟೆ ಕರೆದ್ರೂ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾಕಂದ್ರೆ ಇವ್ರಿಗೆ ಗೊತ್ತಾಗಿ ಬರ್ತಲ್ಲ ಯಾರಿಗೂ ನಾನು ಹೋಗ್ತೀನಿ. ಆಮೇಲೆ ತಿರ್ಗಿ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಇನ್ನೊಬ್ಬ ಸಂತೋಷ್ ಅಂತ ನನ್ನ ಫ್ರೆಂಡ್ ಇದ್ದ. ಅವನು ನಾನು ಇದ್ದಿದ್ದ ಜಾಗದಿಂದ ಸ್ವಲ್ಪ ದೂರ ಇದ್ದ. ಇಲ್ಲಿ ಪ್ರಾಕ್ಟೀಸ್ ಮಾಡಿ ಅವ್ನ ಮನೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವ್ನು ರೆಗ್ಯುಲರ್ ಕ್ಲಾಸ್ಗೆ ಹೋಗ್ತಿದ್ದ. ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡು ಆಮೇಲೆ ರಾತ್ರಿ 2 ಗಂಟೆ ಸರ್ ನಾನು ಮಲಗೋದು. ರಾತ್ರಿ 2 ಗಂಟೆ ಮಲಗೋದು. ತಿರ್ಗಾ 4:30-5 ಗಂಟೆಗೆ ಎದ್ಬಿಡ್ತಿದ್ದೆ ಕ್ಲಾಸ್ಗೆ ಹೋಗ್ಬೇಕಲ್ಲ. ರಾತ್ರಿ ಏನು ಮಾಡ್ತಿದ್ದೆ, ಏನಕ್ಕೆ ಅಷ್ಟು ಲೇಟಾಗಿ ಮಲಗ್ತಿದ್ದೆ ಅಂದರೆ ಎಕ್ಸಾಮ್ ಮೂಮೆಂಟು ಅಷ್ಟು ನನ್ನ ಟಾರ್ಚರ್ ಆಗೋದು ಸರ್. 10 ಕಟಾಸ್ ಮಾಡಬೇಕಂದ್ರೆ ಒಂದು ಕೌಂಟಿಂಗು 52 ಕೌಂಟಿಂಗ್ ಬರುತ್ತೆ. ಒಂದು ಕಟಾಸ್ಗೆ 52 ಕೌಂಟಿಂಗ್ ಬರುತ್ತೆ. ಅದೆಲ್ಲ ಮೆಮೊರಿ ಪವರ್ ಇಟ್ಕೊಂಡು ಮಾಡ್ಬೇಕಂದ್ರೆ ಮನಸ್ಸು ಕಾನ್ಸಂಟ್ರೇಷನ್ ಇರಬೇಕು, ಅದಕ್ಕೆ ಬೇಕು. ಮತ್ತೆ ಊಟ ಬೇಕು, ಪ್ರಾಕ್ಟೀಸ್ ಮಾಡೋದಕ್ಕೆ. ಹೌದು, ಅದು ಕೊರತೆ ನಿಮಗೆ. ಹೌದು, ಒಂದು ಕಡೆಗೆ ಊಟ ಇಲ್ಲ, ಒಂದು ಕಡೆ ಕಾನ್ಸಂಟ್ರೇಷನ್ ಸಿಗಲ್ಲ, ಒಂದು ಕಡೆ ಕೆಲಸ ಮಾಡಬೇಕು. ಹೌದು. ಸೊ ಈ ಥರ ಆಗಿ ಏನಾಯ್ತು ಅಂದರೆ ಆಮೇಲೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡೇನೋ ಮಾಡ್ತಿದ್ದೆ. ಆಮೇಲೆ ಮೆಮೊರಿ ಪವರು ಹೆಂಗೆ ಬೆಳೆಸ್ಕೊಳ್ಳೋದು ಸರ್. ಪ್ರಾಕ್ಟೀಸ್ ಅಂತೂ ಒಂಥರ ಏನು ಹೇಳ್ತಾರಲ್ಲ, ತುಂಬ ಒಂಥರ ಕೆಟ್ಟದಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಊಟ ಇರುತ್ತೋ ಇರೋಲ್ಲ ಸೆಕೆಂಡ್ರಿ, ನಾನು ಮಾಡಲೇಬೇಕು ಬ್ಲಾಕ್ ಬೆಲ್ಟ್ಸ್ ಅಂದ್ಬಿಟ್ಟು ಎಕ್ಸಾಮ್ಗೆ ಫಾರ್ಮ್ ತಂದೆ, ಫಿಲ್ ಮಾಡಿದೆ, ಎಲ್ಲ ಆಯಿತು. ತೊಗೊಂಡೋಗಿ ಕಟ್ಬಿಟ್ಟು ಎಕ್ಸಾಮು ಇಂಥ ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡೋದು ಪೇಪರ್ನಲ್ಲಿ. ಅವ್ರು ಪೇಪರ್ ಮಾಡೋದು ಸ್ಪೋರ್ಟ್ಸ್ ಮೆನ್ದು ಎಕ್ಸಾಮ್ಸ್ ಇದೆ ಬ್ಲಾಕ್ ಬೆಲ್ಟ್ಸ್ ಅಂತ. ಸೊ ಅಲ್ಲಿ ಏನಾದ್ರು ಮಾಡಿದ್ರೆ ಇವ್ರಿಗೆ ಗೊತ್ತಾಗ್ಬಾರ್ದು, ಯಾಕಂದರೆ ಗೊತ್ತಾದರೆ ಏನಾರು ಅಂತಾರೆ ಏನೋ. ನನ್ನ ಮನಸ್ಸು ತಿರ್ಗಾ ಏನಾರು ಒಂದು ಗಲಾಟೆ ಬಿಡುತ್ತೆ ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಏನು ಗೊತ್ತಾಗ್ದಿದ್ರೆ ಎಕ್ಸಾಮ್ಗೆ ಹೋಗಿ ಫೀಸ್ ಕಟ್ಬಿಟ್ಟು ಅಲ್ಲಿಂದ ಒಂದು ಇದು ತೊಗೊಂಡೆ. ಫೀಸು ನೀವೇ ಜೋಡಿಸಿದ್ರಾ ಅಥವಾ ನಾನೇ ಜೋಡಿಸಿದೆ? ದುಡ್ದು ಆಸೆ ಕೆಳಗಿಟ್ಟು ಜೋಡಿಸಿದ್ರಿ, ಅದು ಆಯ್ತಾ? ನಾ ಎಷ್ಟು 4,500 ಸರ್? ಎಷ್ಟು ಫೀಸ್ ಇದ್ದಿದ್ದು ಅಲ್ಲಿ? 4,500 ಅಷ್ಟು ಕಲೆಕ್ಟ್ ಆಯ್ತು. 12,000 ಜಮಾ ಮಾಡಿದ್ದೆ ನಾನಾಗ. ಹೌದಾ? 12,000 ಜಮಾ ಮಾಡಿದ್ದೆ ಆಗಿನ ಕಾಲದಲ್ಲಿ. 12,000 ಜಮಾ ಮಾಡಿ ಯಾರಿಗೂ ಗೊತ್ತಾಗ್ದಂಗೆನೆ ಅದು ದಿನ ತಗೊಂಡೋಗಿ ಹಾಸಿಗೆ ಕೆಳಗಡೆ ಇಡೋದು. ಹಾಸಿಗೆ ದಿಂಬಿಗೆ ಒಂದು ಇದು ಅವಾಗ ಕೈ ಸೂಜಿ ಇದು ತಗೊಳ್ತಿರ್ಲಿಲ್ಲ, ಏನೋ ಟೈಲರ್ನ ಹೊಲಿಸ್ತಿರ್ಲಿಲ್ಲ. ಅದ್ರೊಳಗಡೆ ಹಾಕೋದು, ನಾನೇ ಸೂಜಿ ಹೊಲಿಯೋದು, ದುಡ್ಡು ಹಾಕೋದು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದ್ರ ಮೇಲೆ ಮಲ್ಕೊಳ್ಳೋದು ದಿಂಬಿಗೆ. ಸೊ ಈ ಥರ ಮಾಡಿ ಅವರು ಹಂಗೂ ಮನೆಯಲ್ಲಿ ಓಡಾಡ್ಬೇಕಾದ್ರೆ ನೋಡೋರು. ಬಟ್ ಏನಂದ್ರೆ ಇನ್ನು ಎಲ್ಲ ಮಲಗಿದಾಗ ಸೂಜಿನಲ್ಲಿ ಹೊಲಿಯೋದು ಅದನ್ನು. ಸೊ ಈ ಥರ ಮಾಡ್ತಿದ್ದೆ. ಮಾಡಿ ಒಂದು 12,000 ಅವಾಗ ಜಮಾ ಮಾಡಿ. ಅವಾಗಲೇ 12,000 ನೀವು ಜಿಂಬಲ್ಲೇ ಇಟ್ಟು ಜಮಾ ಮಾಡಿದ್ದೆ ಜಿಂಬೊಳಗಡೆ. ಅದರಲ್ಲಿ 4,000 ಕಟ್ಟಿದ್ರಿ ಫೀಸ್? ಕಟ್ಟಿದೆ. ಕಟ್ಬಿಟ್ಟು ಎಲ್ಲ ಮಾಡಿ ಆಮೇಲೆ ಎಕ್ಸಾಮ್ಗೆ ಹೋದೆ. ಎಕ್ಸಾಮ್ಗೆ ಹೋಗಿದ ತಕ್ಷಣ ಬೆಳಿಗ್ಗೆ ಎಕ್ಸಾಮ್ಸು 10:30 ಸ್ಟಾರ್ಟ್ ಆಗುತ್ತೆ ಅಂತ ಇದಿತ್ತು. ಸೊ ನಾನು ಅಂದರೆ 9 ಗಂಟೆ 9:45 ಕೊಟ್ಟದೆ. ಯಾರಿಗೂ ಹೇಳಿಲ್ಲ, ಇವ್ರಿಗೂ ಹೇಳಿಲ್ಲ, ಮನೇಲಿ ಹೇಳಿಲ್ಲ. ಇವ್ರ ಮನೇಲಿ ಇದ್ನೆಲ್ಲ ಹೇಳಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ನಾನು, ನಾಳೆ ಬೆಳಿಗ್ಗೆ ಕೆಲಸ ಆಯಿತು, ಸ್ವಲ್ಪ ಬೇಗ ಹೋಗ್ತೇನೆ. ಆಯಿತು ಅಷ್ಟೇ. ಅವ್ರನ್ನ ಆಯ್ತು ಅಂದ್ಬಿಟ್ಟು ನಾನು ಸೈಕಲ್ ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಓಡಿದೆ. ಹೋಗಿ ಎಕ್ಸಾಮ್ಸ್ ಎಲ್ಲ ಮಾಡಿದೆ. ಎಕ್ಸಾಮ್ ಆಯಿತು. ಆಮೇಲೆ ಆ ಮಾಸ್ಟ್ರು ಇವತ್ತು ನನ್ನ ಯಾರು ಬೇಡ ಅಂದ ಮಾಸ್ಟ್ರು ಬಾಯಿನಲ್ಲಿ ಎಂಥ ಮಾತು ಕೇಳಿದೆ ಅಂದರೆ ಇವತ್ತು ನನಗೆ ಖುಷಿ ಆಗುತ್ತೆ. ಎಲ್ಲರೂ 1 ಮಾರ್ಕ್ ಅಂತ ಎಕ್ಸಾಮ್ಸ್ನಲ್ಲಿ ಹಾಕಿದ್ರು. ಬಟ್ ನನಗೆ 1 ಮಾರ್ಕ್ ಬರಲಿಲ್ಲ.
1 ಮಂತ್ ಬರಲಿಲ್ಲ ಸರ್. ಅಷ್ಟು ಪ್ರಾಕ್ಟೀಸ್ ಮಾಡ್ಬಿಟ್ಟು ಅಷ್ಟು ಪ್ರಾಕ್ಟೀಸ್ ಮಾಡಿ ಅವ್ರು ಯಾವ ಸ್ಥಾನದಲ್ಲಿ ಊಟ ಇಲ್ಲ, ಒಂದ್ ಕಡೆಗೆ ಕೆಲಸ ಮಾಡಬೇಕು, ಜೀವನ ಸರ್, ಇನ್ನೊಬ್ರ ಮನೆಯಲ್ಲಿ ಆಶ್ರಯ. ಹೌದು. ಇಷ್ಟೆಲ್ಲ ಹಿಂಸೆಯಲ್ಲೂ ನೀವು 1 ಮೋರ್ ಇಲ್ದಂಗೆ ಪಕ್ಕ ಮಾಡಿದ್ರಿ. ಆಮೇಲೆ ನನ್ನ ನೋಡಿ ಮಂಜು ಸಾರ್ ಮನೇಲಿ ಇರೋ ಮಂಜು ಮನೆಯಲ್ಲಿ ಇರೋ ಅಂತ ಈ ಹುಡುಗ ಅವನ್ ಪ್ರಾಕ್ಟೀಸ್ ನೋಡಿ, ಅವನು ಏನು ಮಾಡ್ತಾನೆ ನೋಡಿ, ಎಲ್ಲಿ ಬಿಡ್ತಾನೆ, ಎಲ್ಲಿ ಇದು ಮಾಡ್ತಾನ ಅಲ್ಲೇ ಬರ್ತಾನೆ ಅದೇ ಜಾಗಕ್ಕೆ. ಒಂದು ಕೌಂಟಿಂಗ್ ಮಿಸ್ಸಿಂಗ್ ಇರಲ್ರಿ. ಒಂದು ಜಿಜಾಕ್ ಅಂದ ಕೂಡಲೇ ಫಾಸ್ಟ್ನಲ್ಲಿ ಹೋಗ್ತಾನೆ ನೋಡಿ. ಪಕ್ಕದಲ್ಲಿ AT ರವಿ ಅಂತ ಇತ್ತು, AT ರವಿ ಅಂತ ನನ್ನ ಅಪೋನೆಂಟ್. ಅವ್ನು ಮಾಡ್ತಿದ್ದ. ಅವನಿಗೆ 1 ಮೋರ್ ಅಂತೇಳಿ 7 ಸತಿ ಹಾಕಿದ್ದಾರೆ ಈಚೆ ಕಡೆ. ಸೊ ಅದರಲ್ಲಿ ನಾನು ಎಕ್ಸಾಮ್ ಪಾಸ್ ಆಯ್ತು ಸರ್. ವಿತೌಟ್ ಒನ್ ಮೋರ್ ಇಲ್ದಂಗೆ ಪಾಸ್ ಆದೆ. 1 ಮೋರ್ ಇಲ್ದಂಗೆ ಪಾಸ್ ಆದೆ. ಆಮೇಲೆ ಅದರಲ್ಲಿ ಫೈಟ್ಸ್ ಬಿಡ್ತಾರೆ, ಅದರಲ್ಲೂ ಒಳ್ಳೆ ಸ್ಟಾಮಿನಾ ತಗೊಂಡೆ, ಅದರಲ್ಲೂ ಫೈಟ್ ಮಾಡಿದೆ. ಆಮೇಲೆ ಬ್ರೇಕಿಂಗ್ ಟೆಕ್ನಿಕ್ಸ್ ಅಂತ ಕೊಡ್ತಾರೆ, ಈ ಎಂಚು ಹೊಡಿಯೋದು ಮತ್ತು ಇದು ಏನದು ಹಿಡ್ಕೆ ಹೊಡಿಯೋದು. ಅವಾಗ ಹಾಲೋ ಬ್ರಿಕ್ ಹೊಡಿತಿದ್ದೆ ನಾನು, ಈಗಲೂ ಹೊಡಿತು ಹಾಲೋ ಬ್ರಿಕ್ ಹೊಡಿಯೋದು, ಬ್ರೇಕಿಂಗ್ ಟೆಕ್ನಿಕ್ಸು. ಸೊ ಅದನ್ನು ಮಾಡಿದೆ, ಎಲ್ಲ ಆಯಿತು. ಅದರಲ್ಲಿ ಒಂದು ಏನಂದರೆ ಪರ್ಟಿಕ್ಯುಲರ್ ಯಾರು ಮಾಡ್ತಿರ್ಲಿಲ್ಲ ಅಂಥದ್ದು ನಾನು ತಗೊಳ್ತಿದ್ದೆ. ಆ ಜಾಗದಲ್ಲಿ 5 ಜನ ಒಬ್ಬರ ಮೇಲೆ ಒಬ್ಬರು ಬಗ್ಗಿ ನಿಲ್ತಾರೆ. ಆ ನಿಂತಾಗ ಏನಂದರೆ ಅಲ್ಲಿ ಒಬ್ಬ 3 ಇಂಚ್ ಇಟ್ಕೊಂಡು ನಿಂತಿರ್ತಾನೆ ಮೇಲಕ್ಕೆ, ಒಬ್ಬನ ಕೆಳಗಡೆ ನಿಂತಿರ್ತಾನೆ, ಒಬ್ಬ ಅವನ ಮೇಲೆ ಕೂತ್ಕೊಂಡು 3 ಇಂಚ್ ಇಟ್ಕೊಳ್ತಾನೆ. ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ಅಲ್ಲಿಂದ ಓಡಬರ್ಬೇಕು. ಈ 5 ಜನದ ಮೇಲೆ ಹಾರಿ ಅದನ್ನು ಹೊಡಿಬೇಕು. ಅಂಥದ್ದು ಕಷ್ಟ ತಗೊಳ್ತಿದ್ದೆ ನಾನು, ತಗೊಂಡು ಮಾಡ್ತಿದ್ದೆ. ಆಮೇಲೆ ಇನ್ನೊಂದೇನೆಂದರೆ ನನ್ನ ಹೊಟ್ಟೆ ಮೇಲೆ 10 ಇಂಚ್ ಇಟ್ಟು ಹೊಡಿತಾರೆ. ಅಂಥ ಬ್ರೇಕಿಂಗ್ ಟೆಕ್ನಿಕ್ಸ್ ಎಲ್ಲ ಮಾಡಿಬಿಟ್ಟೆ ನಾನು. ಅವರು ಅವಾಗ ಅಂಥ ಮಾಸ್ಟ್ರು ನಮ್ಮನ್ನು ಹತ್ರಕ್ಕೆ ಸೇರಿಸ್ಕೊಳ್ತಿರಲ್ಲ ಸರ್. ಮಂಜು ಸ್ಟೂಡೆಂಟ್ ಎಲ್ಲನೂ ಈ ಥರ ಹಿಂಗೆ ಯಾರು ಎಜುಕೇಟೆಡ್ಗಳಲ್ಲ ಇವರೆಲ್ಲನೂ. ಸೊ ನಮ್ಮನ್ನು ಒಂಥರ ಕೀಳ ಕಾಣ್ತಿದ್ರು. ಅವ್ರು ಎಜುಕೇಟೆಡ್ ಎಲ್ಲ ಸ್ಕೂಟರ್ನಲ್ಲಿ ಬರ್ತಾರೆ, ಗಾಡಿನ. ಅವಾಗ ನಮ್ಗೆ ಒಂದು ಸೈಕಲ್ ಗತಿ ಇಲ್ಲ ಸರ್. ಕೆಲಸ ಮಾಡ್ಕೊಂಡು ಇರೋದನ್ನ ಸೈಕಲ್ ಇದ್ರು. ಆಮೇಲೆ ಮಾಡ್ತಾ ಏನಾಯಿತು, ಎಲ್ಲ ಮುಗಿಸ್ದೆ, ಎಕ್ಸಾಮ್ ಮುಗಿಸಿದ ತಕ್ಷಣ ಏನು ಮಾಡಿದೆ, ಒಂದು ಶಾಂತತ್ವ ಆಯಿತು ಮನಸ್ಸು. ಎಕ್ಸಾಮ್ ಮುಗಿಸಿದ್ನಲ್ಲ ನಾನು, ಯಾರು ಮಾಡದೇ ಇರೋದು. ಆ್ಯಕ್ಚುಲಿ ನನ್ನ ಟೀಮ್ನಲ್ಲಿ ಯಾರು ಬ್ಲ್ಯಾಕ್ ಬೆಲ್ಟ್ ಬಂದಿಲ್ಲ, ಇದುವರೆಗೂ ಬಂದಿಲ್ಲ ನನ್ನ ಟೀಮಲ್ಲಿ, ಇವತ್ತು ಬಂದಿಲ್ಲ ನನ್ನ ಟೀಮಲ್ಲಿ. ಯಾವ ಇಸ್ವಿ? 99 ಬ್ಲ್ಯಾಕ್ ಬೆಲ್ಟ್ ಮಾಡಿದೆ. 99 ಬ್ಲ್ಯಾಕ್ ಬೆಲ್ಟ್ ಮಾಡಿದೆ. ನನ್ನ ಸೀನಿಯರ್ಸ್ಗಳಿದ್ದಾರೆ, ಇವತ್ತು ಮಾಡಿಲ್ಲ ಪಾಪ. ಅಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೋಬಾರ್ದು, ಬಟ್ ಅವ್ರ ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು. ಮಾಸ್ಟ್ರು ಇಲ್ದಾದ್ಮೇಲೆ ನಾವೇನಕ್ಕೆ ಅನ್ನೋ ಕೇಳೋದೇನಾಯ್ತು. ನಾನು ಜಿದ್ದು ಬಿಡಲಿಲ್ಲ. ಯಾಕಂದ್ರೆ ನನ್ನ ಮನಸ್ಸು ಏನಂದರೆ, ನಾನು ಮಾಡಬೇಕಂತ ಮನ್ಸಿಗೆ ತಟ್ಟಿದ್ರೆ ಟೈಮ್ಗೆಲ್ಲ ಕಾಯ್ದು ಮಾಡ್ತೀನಿ, ಅದೆಂಥ ಕೆಲಸ ಅದರಲ್ಲಿ. ಆಮೇಲೆ ನಾನು ಹಿಂಗೆ ಮಾಡೋದಕ್ಕೆಲ್ಲ ಇದು ಮಾಡಿ ಎಲ್ಲ ಕಡೆನೂ ಹೋದ್ರೆ ಏನು ಮಾಡ್ತಾ ಈ ಥರ ತೈಕೊಂಡು ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಇದ್ದೀನಿ, ಹಂಗೆ ಇದ್ರೆ ಇವ್ನು ದೊಡ್ಡ ಹುಚ್ಚ ಅನ್ನೋರು. ನಾನು ನೋಡಿದ್ರೆ ಹುಚ್ಚ ಅನ್ನೋರು, ಮುಂಚೆ ಬ್ಲಾಕ್ ಬೆಲ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿ ಹೌದು ತೈಕೊಂಡು ಹುಚ್ಚ, ಇವನು ಬರ್ತಾನೆ ಬರೀ ತೈಕೊಂಡ ಬಗ್ಗೆ ಮಾತಾಡ್ತಾನೆ, ಹಂಗೆ ಮಾತಾಡ್ತಾನೆ. ಸೊ ಅದಾಗಿದ್ದ ತಕ್ಷಣ ಎಕ್ಸಾಮ್ ಆಯಿತು ಸರ್. ಎಕ್ಸಾಮ್ ಆಗಿ ಸ್ವಲ್ಪ ದಿನಕ್ಕೆ ರಿಸಲ್ಟ್ ಬಂತು ಸರ್. ಹೋಗಿ ಸರ್ಟಿಫಿಕೇಟ್ ಈಸ್ಕೊಂಡು ಆ ಖುಷಿ, ಇದು ನನ್ನ ಮಕ್ಕಳಲ್ಲಿ ನನಗೆ ಅದು ಇದಾಗಲಿಲ್ಲ. ನಾನು ಅಚೀವ್ಮೆಂಟ್ ಮಾಡಿದ್ನಲ್ಲ, ನಾನು ಖುಷಿ ಸರ್. ಇವತ್ತು ಭಗತ್ರಾಮ್ ಸ್ವೀಟ್ಸ್ ಇದೆ ಕಮರ್ಷಿಯಲ್ ಸ್ಟ್ರೀಟ್ ನನಗೆ ಸರ್. ನನ್ನ ಹತ್ರ ಎಷ್ಟು ದುಡ್ಡಿತ್ತು ಅವತ್ತಿನ ದಿವಸ ನಾನು ತಿಂದಿದ್ದ ಸ್ವೀಟು 2.5 kg ಒಬ್ಬನೇ ತಿಂತಿದ್ದೀನಿ ಸರ್. ಏನೇನು ಅದು ಇದೆಯಾ ಫ್ರೆಶ್, ಅದು ಕೊಡು ಅಂತ ಭಗತ್ರಾಮ ದೊಡ್ಡ ಮಗ ಇದ್ದ ಅವಾಗ. ಅವನಿಗೆ ಕೇಳ್ದ. ನಾವು ಆ್ಯಕ್ಚುಲಿ ನಮ್ಮದೊಂದು ಅಡ್ಡ ಅಲ್ಲಿ ನಮ್ಮ ಸ್ಪೋರ್ಟ್ಸ್ದು ಈ ಮಿಲಿಟ್ರಿ ಅವರೆಲ್ಲ ಬಂದು ಅಲ್ಲಿ ಸ್ವೀಟ್ಗಳೆಲ್ಲ ತೊಗೊಂಡವ್ರು, ಎಲ್ಲಿ ಈ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ. ಅಲ್ಲಿ ತೊಗೊಂಡೋಗ್ಬೇಕಾದ್ರೆ ಅಲ್ಲೆಲ್ಲ ಮಾತುಕತೆ ಎಲ್ಲ ಆಡುವಾಗ ಆಮೇಲೆ ಅವರು ದೊಡ್ಡ ಮಗ ಎತ್ಕೊಂಡು, ಕ್ಯಾ ಈ ಆದಮಿ ಆಯೇಗ ಇತನಾ ಕಾಯೇಗ, ಕ್ಯಾ ಹೋಗ ಏ ಪಾಗಲೇ ಅಂತ ಕೇಳಿದ್ರು. ಆಮೇಲೆ ನಾನು ಸುಮ್ಮನೆ ಕೇಳಿಸ್ಕೊಂಡು ಯಾರು ನೋಡ್ತಿಲ್ಲ, ನನ್ನ ಪಾಡು ತಿನ್ನಬೇಕು ಅಂದರೆ ಇಷ್ಟು ವರ್ಷ ಮಾಡಿದ್ದು ಎಲ್ಲಪ್ಪ ನಾನು ಇದು ಮಾಡ್ಕೊಳ್ಳಿ, ಇನ್ನು ಓದಿ ಹೇಳಂಗಿಲ್ಲ ಏನಿಲ್ಲ, ಆ ಖುಷಿ. ಆಮೇಲೆ ಇಲ್ಲಿ ಇದ್ದ ಕಡೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬಂದೇ ಇಲ್ಲ ನಾನು ಈ ಕಡೆ, ಮನೆಯಲ್ಲೇ ಉಳ್ಕೊಂಡ್ಬಿಟ್ಟೆ. ಇನ್ನು ಆಯಮ್ಮನಿಗೆ ಹೇಳಿದ್ರೆ ನನಗೆ ಗೊತ್ತಿಲ್ದಂಗೆ ಇಷ್ಟೆಲ್ಲ ಮಾಡಿಬಿಟ್ಟ, ನಾನು ಹೇಳಿದ್ರೆ ಹೆಂಗ. ಆಮೇಲೆ ಏನಾಯ್ತು, ಎಕ್ಸಾಮು ಇದಾಯಿತು, ಡಿಕ್ಲೇರ್ ಆಯಿತು, ಸರ್ಟಿಫಿಕೇಟ್ ತೊಗೊಂಡೆ. ನನ್ನ ಆಪೋನೆಂಟು ರಂಗಸ್ವಾಮಿ ಅಂತ ಇದ್ದಾನೆ, ಈಗಲಿದ್ದಾನೆ ಯಶವಂತಪುರ್ನಲ್ಲಿ. ಅವನು ಅವಾಗೆಲ್ಲನೂ
ಇದ್ರದ್ದು ಪೇಜರ್ ಬಂತು, ಹಾಂ ಪೇಜರ್ ಕಾಲವಾಗ ಹಾಂ ಮೊಬೈಲ್ ಇರಲಿಲ್ಲ. ಹಾಂ ಆ ಪೇಜರ್ ಬಂದಿದ್ದ ಕೂಡಲೇ ಅವನೇನು ಮಾಡ್ದ, ಮೆಸೇಜ್ ಕೊಟ್ಬಿಟ್ಟ ಎಕ್ಸಾಮ್ನಲ್ಲಿ ಫಸ್ಟ್ ಕ್ಲಾಸ್ ಅಂತ. ಇದು ಆಂಟಿ ಇವನು ಲ್ಯಾಂಡ್ಲೈನ್ ಇತ್ತು, ಅದರಲ್ಲಿ ಫಸ್ಟ್ ಕ್ಲಾಸ್ ಇನ್ ಬ್ಲ್ಯಾಕ್ ಬೆಲ್ಟು ಡಿಗ್ರಿ ಹೋಲ್ಡರ್ ಇನ್ ಕುಮಾರಾಚಾರ್ ಅಂತ ಮೆಸೇಜ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟ. ಸೊ ಆಯಿತು ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಮೆಸೇಜ್ ಕಳಿಸಿದ್ದಾನೆ ಅಂದ್ಬಿಟ್ಟು. ಆಮೇಲೆ ನಾನು ಮನೆಗೆ ಹೋದೆ, ಇದಾಯಿತು, ನೋಡಿದರು, ಎಲ್ಲ ಸುಮ್ಮನೆ ಇದ್ದರು. 1 ರಾತ್ರಿ ಆಯಿತು, 2 ರಾತ್ರಿ ಆಯಿತು, ಹಿಂಗೆ ಇದ್ದು. ಆಮೇಲೆ ಮಗಳು ಏನು ಮಾಡಿದ್ರು, ಸ್ಕೂಲ್ಗೆ ಹೋದ್ಲು. ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ, ನಾನೇ ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಮಗುವಿಂದ ಅವಳನ್ನ ನಾನೇ 2ನೇ ಕ್ಲಾಸಿಂದ ನಾನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದೆ. ಆಮೇಲೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಆಮೇಲೆ ನಾನು ಮಾಸ್ಟರ್ ಮಿಸ್ಸಸ್ಸು, ನನಗಿವತ್ತು ಅಮ್ಮ ಸಾಕದ ಮಾಲಕ, ಅಂದರೆ 14 ವರ್ಷ ಸಾಕೋರು. ಅವ್ರು ಏನು ಮಾಡಿದ್ದಾರೆ ನನಗೆ ಬೇಡ ಸರ್, ನಾನು ಮಾಡಿದ್ದು ಆಶ್ರಯ ಕೊಟ್ಟು ಅನ್ನ ಕೊಟ್ಟವ್ರಲ್ಲ ಸಾಕು ಸರ್. ಅವ್ರದ್ದು ತಪ್ಪು ನಾನು ಹೇಳಲ್ಲ, ಯಾರು ತಪ್ಪು ಹೇಳಲ್ಲ. ಸೊ ಹಂಗೆ ಲಾಸ್ಟ್ನಲ್ಲಿ ಮಗನೇ ಬಾರೋ ಅಂದ. ಏನು ಮಮ್ಮ, ನಾನೊಂದು ಕೇಳ್ತೀನಿ, ಸ್ಟ್ರೈಟಾಗಿ ಹೇಳಬೇಕು. ನಿಮ್ಮ ಹತ್ರ ಸ್ಟ್ರೈಟ್ ಹೇಳಿದೆ, ಇಷ್ಟು ವರ್ಷ ಇದ್ದೀನಿ ನಾನು, ಸ್ಟ್ರೈಟ್ ಹೇಳಿದೆ ಇನ್ನೇನು ಹೇಳಬೇಕು ಅಂತ ಗದ್ದಿರಕ್ಕೆ. ನನಗೆ ಮನಸ್ಸಲ್ಲಿ ಕೇಳ್ಬಿಡ್ತಾರೆ ಅನ್ನೋದು ಒಂದು ಮನಸ್ಸು, ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ವಲ್ಲ. ಆಮೇಲೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಕೇಳಿ ಏನು ಕೇಳ್ತೀರ ಕೇಳಿ. ಇಲ್ಲ, ನನಗೊಂದು ಮೆಸೇಜ್ ಬಂತು, ಯಾರು ಅಂತ ಹೇಳಲ್ಲ, ಕರ್ನಾಟಕ ತೈಕೊಂಡು ಈಸ್ ಬ್ಲ್ಯಾಕ್ ಬೆಲ್ಟ್ ಇನ್ ಕುಮಾರಾಚಾರ್, ಈಸ್ ದ ವೆರಿ ಗುಡ್ ಪ್ಲೇಯರ್ ಅಂತ ಬಂದಿದೆ, ನೀನೇನಾ? ನನಗೆ ಇಷ್ಟೇ ಹೇಳಬೇಕು, ಜಾಸ್ತಿ ದುಸ್ರಾ ಮಾತು ಬೇಕಾಗಿಲ್ಲ. ಅಂದರೆ ಅವ್ರ ಮಾತು ಒಂಥರ ಖಡಕ್ ಮಾತು, ಈ ಮಿಲ್ಟ್ರಿಗಳಲ್ಲಿ ಆಫೀಸರ್ಸ್ ಮಾತಾಡ್ತಾರ ಆ ಥರ ಕರೆಕ್ಟ್, ಬೇರೆ ದುಸ್ರಾ ಮಾತು ಬರಬಾರ್ದು, ಎಸ್ ಆರ್ ನೋ ಇಷ್ಟೇ. ಇಲ್ಲ ನಾನು ಯಾರು ಇರ್ತಾನೆ ನನ್ನ ಥರ ಹೆಸರು ಅಂದ್ಬಿಟ್ಟು ನಾನು ಇದು ಮಾಡಿಬಿಟ್ಟೆ. ಆಮೇಲೆ ಕೇಳಿದ್ರು, ಇನ್ನೊಂದು ಸತಿ ಕೇಳ್ತೀನಿ, ಕೇಳಿ ಅದನ್ನು 2 ಸತಿ ಕೇಳಿದ್ದೆ. ಆಮೇಲೆ ಲಾಸ್ಟ್ನಲ್ಲಿ ಹೌದು ನಾನು ಕಪಾಳ ಬಂದುಬಿಟ್ರು. ನಾನು ಈ ಥರ ಹಿಂಗಿದ್ದೀನಿ, ನನ್ನ ಹತ್ರ ಹೇಳ್ದೇನೆ ನೀನು ಎಕ್ಸಾಮ್ ಇಷ್ಟು ಇದರಲ್ಲಿ ಇದು ಮಾಡಿದ್ಯಾ, ಒಂದು ಮಾತು ನನ್ನ ಮನೆ ಮಗು ಇಷ್ಟು ಮಾಡ್ತು ಅಂತ ನನಗೆ ಖುಷಿ ಬೇಡ, ಹಂಗಿದ್ದಿರ ನಾನು ದುಡ್ಡು ಇಸ್ಕೊಂಡ್ಬಿಡ್ತೀನಿ ನಾನು ನಿನ್ನ ಹತ್ರ ಅಂತ ಗದ್ರು. ಒಬ್ಬಳು ಅಮ್ಮ ಬೈತಾಳೆ, ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡೆ, ನಾನೇನು ಮಾತು. ಆಮೇಲೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಬೆನ್ನು ತಟ್ಬಿಟ್ಟು, ನಾನು ಒಬ್ಬ ಬ್ಲ್ಯಾಕ್ ಬೆಲ್ಟ್ ಕಳ್ಕೊಂಡಿದ್ದೀನಿ ನನ್ನ ಗಂಡನ್ನ, ಇನ್ನೊಬ್ಬ ಮಗ ಬ್ಲ್ಯಾಕ್ ಬೆಲ್ಟ್ ಆದಂತ ಖುಷಿ ಪಡ್ತೀನಿ. ಸೊ ಅದಾಯಿತು, ಬ್ಲ್ಯಾಕ್ ಬೆಲ್ಟ್ ಆಯಿತು ಸರ್. ಅದಾದಮೇಲೆ ನೆಕ್ಸ್ಟು ಸೆಲೆಕ್ಷನ್ ಕೊಟ್ಟರು ಸರ್. ಏನು ಸೆಲೆಕ್ಷನ್? ನ್ಯಾಷನಲ್ ಸೆಲೆಕ್ಷನ್ಸ್. ಬ್ಲ್ಯಾಕ್ ಬೆಲ್ಟ್ ಆಗಿದ ತಕ್ಷಣ ನ್ಯಾಷನಲ್ಗೆ ಬಿದ್ದೆ, ಸ್ಟೇಟ್ ಹೊಡೆದಿದ್ನಲ್ಲ, ಅವು ಬ್ಲ್ಯಾಕ್ ಬೆಲ್ಟ್ ಗೆದ್ರೆ ಅಷ್ಟೇ ನ್ಯಾಷನಲ್ ಅವಾಗಿತ್ತು. ಇವಾಗ ಹಂಗೆ ನೋಡಲ್ಲ, ಇವಾಗ ಯಾವತ್ತು ಕೊಟ್ಬಿಡ್ತಾರೆ, ಯಾರಾದರೂ ಕೊಟ್ಬಿಡ್ತಾರೆ. ಅವಾಗ ಒಂದು ಆ ಟೈಮಲ್ಲಿ ಬ್ಲ್ಯಾಕ್ ಬೆಲ್ಟ್ ವಿನ್ ಆಗಿರಲೇಬೇಕು ನ್ಯಾಷನಲ್ ಸ್ಕೋರ್. ಯಾಕಂದ್ರೆ ರಫ್ ಆಗಿ ಇದು ಹೊಡೆದಾಟ ಇರೋದು ಸರ್, ಒಬ್ಬನೊಬ್ಬ ಸಾಯಿಸ್ತೀನಿ ಅನ್ನೋ ಲೆಕ್ಕದಲ್ಲಿ ಇರೋದು ಅಪೋನೆಂಟ್ ನಿಂತ್ಕೊಂಡು. ಸೊ ನ್ಯಾಷನಲ್ ಸೆಲೆಕ್ಷನ್ ಕೊಟ್ಟೆ ಸರ್. ನ್ಯಾಷನಲ್ ಸೆಲೆಕ್ಷನ್ ಕೊಟ್ಟಾಗ ಏನಾಯಿತು, ನನ್ನ ಮೇಲೆ ಒಬ್ಬ ಮೂರ್ತಿ ಅಂತ ಬಿದ್ದ ಸೆಲೆಕ್ಷನಲ್ಲಿ, ನ್ಯಾಷನಲ್ ಸೆಲೆಕ್ಷನ್. ಅವಾಗ ಅದ್ರಲ್ಲಿ ಗೆದ್ದವರಿಗೆ ಪಂಜಾಬ್ ಪೊಲೀಸು ಪ್ಲಸ್ ಕೋಚು ಗೆದ್ದವ್ರಿಗೆ ಅದು ಮೆಟ್ಲು ಹೊಡೆದವ್ರಿಗೆ ಅಂತ ಅನೌನ್ಸ್ಮೆಂಟ್ ಇತ್ತು. ಸೊ ಅವನ ಮೇಲೆ ನಾನು ಫೈಟ್ ಮಾಡಿದೆ ಸರ್. ಫೈಟ್ ಮಾಡಿ ಲಾಸ್ಟ್ನಲ್ಲಿ ಗೇಮ್ ಆಡಿದ್ರು ಸರ್. ಅವ್ನ ರೆಫ್ರಿ ಏನು ಮಾಡ್ದ, ಹಿಂಗೆ ತೋರಿಸ್ಬೇಕು ನನ್ನ ಕಡೆ, ಅವನೇನು ಮಾಡ್ದ ಹಿಂಗೆ ತೋರಿಸಿ, ಇನ್ನೊಬ್ಬನ ಕಡೆ ನನ್ನ ಅಪ್ಪನ ಕಡೆ ಹಿಂಗೆ ತೋರಿಸ್ಬೇಕು. ಅದು ಏನು ಮಾಡ್ದ, ಅಲ್ಲಿಂದ ನಡ್ಕೊಂಡು ಬಂದಲ್ಲ ಹಿಂಗೆ ತೋರಿಸ್ದ, ಈ 3 ಅವನ ಕಡೆಗೆ ಹೋಯ್ತು, ಒಂದು ನನ್ನ ಅಲ್ಲಿ ಗೇಮ್ ಮಾಡಿದ್ರು ಸರ್. ಲಾಸ್ಟ್ನಲ್ಲಿ ನನಗೆ ಸಿಕ್ಕಲಿಲ್ಲ, ಅವನ್ನ ವಿನ್ ಮಾಡಿ ಕಳಿಸಿದ್ರು. ಲಾಸ್ಟ್ ನೋಡಿದ್ರೆ ಇವತ್ತು ಪಂಜಾಬ್ ಕೋಚು, ಪಂಜಾಬ್ ಪೊಲೀಸು. ನನಗೆ ಕೆಲಸ ಒಳಗಿಂದ ದುಡ್ಡು ಇಟ್ಕೊಟ್ಟು ಬುಕ್ ಮಾಡಿ ಆಯಿತು, ಅದೆಲ್ಲ ನಡೆಯುತ್ತೆ, ಅದು ಎಲ್ಲ ಕಡೆ ನಡೆಯುತ್ತೆ. ಅದು ನೀವು ಏನು ನಿಮಗೆ ಗೊತ್ತಿತ್ತದ ಈ ಥರ ಬುಕ್ ಆಗ್ತಾರೆ ಅಂತ? ಇಲ್ಲ, ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಅಲ್ಲ, ನೀವು ಆ ಥರದ್ದು ಏನಾರ ನೀವು ಪ್ರಯತ್ನ ಮಾಡಕ್ಕೆ ಹೋಗಲಿಲ್ಲ ತಿರ್ಗಾ? ಇಲ್ಲ, ಮಾಡ್ತಾನೆ ಬಂದೆ ಸರ್. ಜಿದ್ದು ಬಿಡ್ಲಿಲ್ಲ ನಾನು. ನನಗೆ ಜಿದ್ದದ್ದು ಮನ್ಸು ಗತ್ತದಂದ್ರೆ ಅದು ತಿನ್ನೋ ಊಟನೂ ಇವತ್ತು ನಾನು ಬಿಡಲ್ಲ. ನಂಗೆ ಆಸೆ ಆದರೆ ಉಳ್ಕೊಳಕ್ ತಿಂತೀನಿ. ಸೊ ತಿನ್ನೋದಾಗ್ಲಿ ಏನೇ ಕೆಲಸ ಮಾಡ್ಬೇಕಂದ್ರೆ ನನಗೆ ಅದು
ಅಂಥದ್ದು ಕಲಿಬೇಕಂದ್ರೆ ಹಗಲು ರಾತ್ರಿ ನಾನು ಕಲಿತೀನಿ. ಅಲ್ಲಿಗೆ ನಿಮ್ಮದು ವಯಸ್ಸು ಎಷ್ಟಿತ್ತು ಸರ್ ನ್ಯಾಷನಲ್ಗೆ ಆಡಿದಾಗ ನನಗೆ ಆಯಿತು ಒಂದು 23-24 ಇದ್ದೆ ನಾನು. 23-24 ಇಷ್ಟು ವರ್ಷದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಮತ್ತೆ ಇದು ಈಗ ಸಹಜವಾಗಿ ಬರುತ್ತೆ, ಗಂಡು ಮಕ್ಕಳು ಬೆಳಿತಾರೆ, ಅದರಲ್ಲೂ ಕ್ರೀಡಾಪಟರು ಅಂದ್ಬಿಟ್ರೆ ಈ ಹುಡುಗಿಯರು ಆ ಥರದ್ದು ನಿಮ್ಗೆ ಆ ಕಡೆಗೆ ಬಂತ ಅಥವಾ ಬರಲಿಲ್ಲ. ನಾನು ಅಚೀವ್ಮೆಂಟ್ ಬರೀ ಗೋಲು ಬರೀ ಅಷ್ಟೇ. ನೀವು ಈ ಕಡೆಗೆ ಈ ಲವ್ ಹುಡುಗಿಯರಿಂದ ಆಶೋಕಿ ಬೆಳೆಸ್ಲಿ ಇಲ್ಲ. ಆಮೇಲೆ ಯಾರು ನೋಡಿದ್ರು ಗದ್ರಾಕಿ ಮಾತಾಡೋದು ಆ ಏಜಲ್ಲಿ. ಅಂದ್ರೆ ಏನು ಹಂಗಾಗಿ ಯಾರ ಹತ್ರ ಬರಲಿಲ್ಲ ನಿಮಗೆ? ಯಾರು ಹತ್ರ ಅಂದ್ರೆ ಇದ್ರೇನು ನಾನು ಅಷ್ಟು ತಗೊಳ್ತಿರ್ಲಿಲ್ಲ. ನಿಮಗೆ ಆ ಕಡೆ ಗಮನನೇ ಕೊಡ್ಲಿಲ್ಲ, ಫುಲ್ ಕಾನ್ಸಂಟ್ರೇಷನ್ ಇದೆ ಸ್ಪೋರ್ಟ್ಸ್. ಆಮೇಲೆ ನಾನು ನೋಡಿದ್ರೆ ಆಮೇಲೆ ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಾನು ವಿಲ್ ಅಂಡ್ ಎಕ್ಸಲ್ ಕಡೆ ತಿರುಗಿದೆ, ಯಲಹಂಕ ಕಡೆ. ಅಲ್ಲಿ ಕೋಚ್ ಮಾಡಕ್ಕೆ ಇನ್ನೊಬ್ರು ನಮ್ದು ರಾಮು ಅಂತ ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ಬಿಟ್ರು 2099 ಅಲ್ಲೊಂದು ಸೆಲೆಕ್ಷನ್ ಕೊಟ್ಟರು ನ್ಯಾಷನಲ್ಸ್. 1999 ಅಲ್ಲಿ ನ್ಯಾಷನಲ್ಸ್ ಕೊಟ್ಟರು ರಾಜಸ್ಥಾನ್ ಮೇಲೆ. ರಾಜಸ್ಥಾನದ ನ್ಯಾಷನಲ್ಸ್ ಗೇಮ್ ನಡೀತು, ಅಲ್ಲಿ ಕೊಟ್ಟರು. ಸೊ ಅಲ್ಲಿ ಕೊಟ್ಟಿದ ತಕ್ಷಣ ಅಲ್ಲೂ ಒಂದು ರೌಂಡಲ್ಲಿ ಒಬ್ಬನ ಇರ್ತದೆ, ಇನ್ನೊಂದು ರೌಂಡಲ್ಲಿ ಇನ್ನೊಬ್ಬನ ಇರ್ತದೆ. ಅಲ್ಲಿ ಕ್ಯಾಪ್ಟನ್ ಹಾಕಿದ್ರು ಫೈನಲ್ ರೌಂಡ್ಗೆ, ಅವನು ಹೊಡೆದು ಸೆಲೆಕ್ಷನ್ ಆಗೋದೆ. ಅವನು 3 ಟೈಮ್ ಗೋಲ್ಡ್ ಮೆಡಲಿಸ್ಟ್ ಅವಾಗ ನ್ಯಾಷನಲ್ಸ್ ಅಲ್ಲಿ. ಅವನು ಗೋಲ್ಡ್ ಮೆಡಲಿಸ್ಟ್ 3 ಟೈಮ್ ಅವನು. ನಾನು ಅವಾಗ ಎಂಟ್ರಿ ನ್ಯಾಷನಲ್ಸ್ಗೆ. ಸೊ ಅದಾಯ್ತು. ಅದಾಗ್ತಾ ಆಗ್ತಾ ಏನ್ ಮಾಡಿದ್ರು, ಅವ್ನು ಹೊಡೆದಿದ್ ಕೂಡ್ಲೇನೆ ಅಲ್ಲಿರೋ ಹುಡುಗರೆಲ್ಲ ನನ್ನ ಮೇಲೆ ಕವರ್ ಆಗ್ಬಿಟ್ಟು, ಇವನು ಯಾವನ ನೆನ್ನೆ ಬಂದಿದ್ದಾನೆ, ನಮ್ಮ ಸೀನಿಯರ್ ಹೊಡೆದ್ 4 ಅಂತ ನನ್ನ ಮೇಲೆ ಕವರ್ ಆಗ. ನಾನು ಅದಕ್ಕೆ ಏನು ಇದು ಮಾಡಲಿಲ್ಲ. ಆಮೇಲೆ ಇದಾಯಿತು. ನಮ್ಮ ಮಾಸ್ಟರ್ ಮಿಸ್ಸಸ್ಸು ಬಂದಿದ್ರು ಅವತ್ತು. ಆಮೇಲೆ ಬಂದ ತಕ್ಷಣ ಹೊಡೆದೇ ಆಯಿತು. ಅಲ್ಲೇನು ಮಾತಾಡಿಲ್ಲ ಅವರು. ಮನೆಗೆ ಬಂದು ರಾತ್ರಿ ಊಟ ಮಾಡೋ ಟೈಮಲ್ಲಿ ಕೇಳಿದ್ರು, ನೀನು ನಮಗೆ ಜೋರಾಗಿ ಹೊಡಿಬಾರ್ದಾಯ್ತು. ನಾವು ಹೊಡೆದಿದ್ರೆ, ಯಾಕಂದರೆ ಇದು ಗೇಮು. ನಾವು ಯಾವ ಫ್ರೆಂಡ್ಸ್ ಇದ್ದಾನೆ, ಫ್ರೆಂಡ್ಸು ಆಚೆ ಕಡೆ ಇದೆ, ಗೇಮ್ನಲ್ಲಿ ಇರುತ್ತೆ. ಇವಾಗ ಅವನು ಆ ಸ್ಪಿರಿಟ್ನಲ್ಲಿ ಅವನಿದ್ದರೆ ಹೆಂಗೆ ಮಾಡ್ತಿದ್ದೆ? ಯಾಕಂದರೆ ಆ ಸೆಲೆಕ್ಷನಲ್ಲಿ ಅವನಿಗೆ ಈ ಪೊಸಿಷನ್ ಬಗ್ಗೆ ಡ್ಯಾಮೇಜ್ ಮಾಡಿದೆ ಸರ್. ಅದಾಯಿತು. ಸೊ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ಎಲ್ಲ ಮುಗಿಸ್ಕೊಂಡು ರಾಜಸ್ಥಾನ್ಗೆ ಹೋದೆ ಸರ್ 99 ರಾಜಸ್ಥಾನ್ ಫಸ್ಟು. ನನಗೆ ಒಂಥರ ಎಂತಿಸಮು ಅವಾಗ, ಮಾಡಬೇಕು ಮೆಡ್ಲು ಮಾಡಬೇಕು ಅನ್ನೋದು. ಸೊ ಅಲ್ಲಿ ರಾಜಸ್ಥಾನಲ್ಲಿ ಟೂರ್ನಮೆಂಟು ಫಸ್ಟ್ ರೌಂಡ್ ಬಿದ್ದೆ. ಫಸ್ಟ್ ರೌಂಡ್ನಲ್ಲೇ ಒಬ್ಬ ವಾಕ್ ಕವರ್ ಕೊಟ್ಟ, ನೋಡ್ತಿದ್ದಂಗೆ ವಾಕ್ ಕವರ್ ಕೊಟ್ಟ. ವಾಕ್ ಕವರ್ ಅಂದರೆ ಅಲ್ಲಿ ಬಂದುಬಿಟ್ಟು ಇನ್ನೇನು ಫಾರ್ಮು ಮೂವ್ ಆಗುತ್ತೆ, ಮಧ್ಯದಲ್ಲಿ ಈಸ್ಕೊಂಡು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರ ಮೇಲೆ ಆಡೋಕ್ಕಂತ ಅವ್ರ ಪವರ್ ಇಲ್ಲ ಅಂದರೆ ಮಾಡಿ ಹೋಗ್ಬಿಡ್ಬೋದು. ನೀವು ಗೆದ್ದು ನನ್ನ ಕರೆದ್ಬಿಟ್ಟು ಕೈ ಎತ್ತಿದ್ರು, ಇಸ್ ದ ವಿನ್ ಅಂತ. ಸೊ 1 ರೌಂಡ್ ಆಯಿತು. 2ನೇ ರೌಂಡ್ನಲ್ಲಿ ಇನ್ನೊಬ್ಬ ಬಂದ, ಅವನು ಆಯಿತು. 3ನೇ ರೌಂಡಲ್ಲಿ ಹೊಡೆದೆ ಇನ್ನೊಬ್ಬನ. ಸೊ ಆಯಿತು. ಒಂದೊಂದು ರೌಂಡ್ನಲ್ಲಿ ಒಬ್ಬೊಬ್ಬನ ಹತ್ರ ಮಾಡ್ಬೇಕಾದ್ರೆ 3 ನಿಮಿಷ ಸರ್. ಆ 3 ನಿಮಿಷ ನಮಗೆ 3 ನಿಮಿಷ ಆಡೋಷ್ಟರಲ್ಲಿ 3 ಲೋಕ ನೋಡ್ದಂಗೆ ಆಗುತ್ತೆ. ಹೌದ್ರಾ? ಹೊಡೆಯೋ ಏಟ್ಗಳು, ಬೀಳೋ ಏಟ್ಗಳು, ಆ ನೋವುಗಳು. ಸೊ ಈ ಥರ. ಸೊ ಹಂಗೆ ಆಗ್ತಾ ಏನು ಮಾಡಿದೆ, ಅಲ್ಲೂ ವಿನ್ನಾದೆ. ವಿನ್ನಾಗಿ ಏನಪ್ಪ ಹಿಂಗೆಲ್ಲ ಆಗೋಯ್ತು, ಏನು ಮಾಡೋದು ಅಂತ ಮೆಡ್ಲು ಹಾಕಿದ್ರು ಸರ್. ಶುಕ್ರವಾರ ರಾತ್ರಿ ಮೆಡ್ಲು ನನ್ನ ಕತ್ತಿ ಬಿತ್ತು ಸರ್ ನ್ಯಾಷನಲ್ಸ್. ಬಟ್ ಅವತ್ತಿನ ದಿನ ಹೇಳ್ಕೊಳಕ್ಕೆ ಆಗಲಿಲ್ಲ ಸರ್. ಏಕೆ? ಯಾಕಂದರೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಆದರೆ ನೀವು ಸಾಧನೆ ಮಾಡಿರೋದು ನೋಡೋದಕ್ಕೆ ಇರಲಿಲ್ಲ ಅಂತ. ಇರಲಿಲ್ಲ. ಬಟ್ ಆಮೇಲೆ ನಾನೇ ರಿಲೈಸ್ ಮಾಡ್ಕೊಂಡೆ, ತುಂಬ ನೊಂದೆ ರಾತ್ರಿ. ಈ ಟೈಮ್ ನಮ್ಮ ಅಪ್ಪ ಇರಬೇಕಾಯ್ತು ಅಟ್ಲೀಸ್ಟು. ನಿಮ್ಮ ತಂದೆ ನೆನಪು ಬಂತು? ತುಂಬ ಬಂತು. ಆಮೇಲೆ ಏನು ಮಾಡಿದೆ, ರಾತ್ರಿ ಅವಾಗ ಟ್ರಂಕಲ್, ರಾಜಸ್ಥಾನ ಟ್ರಂಕಲ್, ರಾತ್ರಿ 11 ಗಂಟೆಗೆ ಟ್ರಂಕಲ್, ಎಮರ್ಜೆನ್ಸಿ ಟ್ರಂಕಲ್. ನನ್ನ ತಮ್ಮ ಈ ಸೆಲೆಕ್ಷನ್, ನನ್ನ ತಮ್ಮನಿಗೆ ಪೊಲೀಸ್ಗೆ, ನನ್ನ ತಮ್ಮ ಅವನಿಗೆ ಟ್ರಂಕಲ್ ಹಚ್ಚಿದೆ. ಹೀಗೆ ನಾನು ಮೆಡ್ಲ್ ಹೊಡೆದಿದ್ದೀನಿ ನ್ಯಾಷನಲ್ಸ್ ಗೇಮ್ನಲ್ಲಿ. ಅವನು ಅಲ್ಲಿಂದನೇ ಕಂಗ್ರಾಚುಲೇಷನ್ ಅಂತ ಕಳಿಸಿ ಇದಾಯಿತು ಸರ್. ರಾತ್ರಿ ಎಲ್ಲ ಇದು ಮಾಡಿ ಆಮೇಲೆ
ಟೂರ್ನಮೆಂಟ್ ಹಾಲ್ನಲ್ಲಿ ರಾತ್ರಿಯಲ್ಲಿ ಇನ್ನೂ ನಡೀತಿತ್ತು, ರಾತ್ರಿಯೆಲ್ಲ ನಡೆಯುತ್ತೆ, ರಾತ್ರಿ 12 ಗಂಟೆ ತನಕ ನಡೆಯುತ್ತೆ. ಸೊ ಹಂಗೆ ಬಂದು ಎಲ್ಲ ಇದು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡೆ, ಅಪ್ಪ ಅಮ್ಮನ ನೆನೆಸ್ಕೊಂಡೆ. ನೆನೆಸ್ಕೊಂಡು ಕೂತಾಗ ನನ್ನ ಫ್ರೆಂಡ್ದು ಅಮ್ಮ ಬಂದರು. ಅವ್ರು ಕೇಳಿದ್ರು, ಅವಳ ಹೆಸರು ಇದು ಏನದು, ಅವ್ರ ತಾಯಿ ಹೆಸರು ಬಂದು ಸುಶೀಲಮ್ಮ ಅಂತ. ಸೊ ಅವರು ನನ್ನ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದ ಹುಡುಗಿ ಬಂದು ವರ್ಷ ಅಂತ. ಅವಳು ಬಂದಳು. ಆ ಅಮ್ಮ ಬಂದುಬಿಟ್ಟು, ಕ್ಯಾ ರಾಜು ಐಸಾ बैठ एक आदमी हो गया तू अंदर. नहीं आंटी एक आदमी नहीं. कई को किसका पास भी बात नहीं किया, टूर्नामेंट विन होने जैसा मेडल लेकर आया तो कुछ नहीं बात किया ना किसका पास भी, क्या एक तरफ से हालाक हो गया तू अंदर. ಸೊ नहीं आंटी ऐसा नहीं. ಆಮೇಲೆ ಹಂಗೆ ಕೇಳ್ತಾ ಇದ್ರು. ಆಮೇಲೆ ಲಾಸ್ಟ್ನಲ್ಲಿ ಬಾತ್ ಕರ್ನಾ ಮೇರಾ ಸಾಥ್ ತೆರ ಮಮ್ಮಿ ಏನಾ ಅಂದರು. ನಾನು ನಿನ್ನ ಗಮನಿಸ್ತಾರ ಏನು ನನಗೆ ಗೊತ್ತಾಗುತ್ತೆ ಹೇಳು, ನಾನು ಮಕ್ಕಳು ಎತ್ತಿರೋಳು ಅಂತ. ಸೊ ಆಮೇಲೆ ನನ್ನ ಕಂತ ತಗ್ಗ ತಡೆಯೋಕ್ಕಾಗಿ ಬಂದು ತಬ್ಬು ಹಿಡ್ಕೊಂಡ್ರು. ಮೇರಾ ಬೇಟಾ ಆಯಿತು, कोई नहीं करके नहीं समझना मैं तेरा पास. ಆಮೇಲೆ ನನ್ನ ಫ್ರೆಂಡ್ ಬಂದು ಅವಳು ಹೇಳಿದ್ರು, ಮಮ್ಮ ಇಸ್ಕಾ ಪಪ್ಪ ಮಮ್ಮ ನೈ उसके लिए वो याद कर रहे ಅಂತ ಹೇಳಿದಾಗ ಅವಾಗ ಹೇಳಿದ್ರು, ಈ ಥರ ಹಿಂಗೆ ನಾನು ಇದ್ದೀನಿ, ತಲೆ ಕೆಡಿಸ್ಕೋಬೇಡ, ನಿನ್ನ ಭಾಗದಲ್ಲಿ ನಾನು ನಿಂತು ವಾಚ್ ಮಾಡ್ತೀನಿ, ಅಲ್ಲಿ ಯಾರು ಕೇಳಿದ್ರೂ ನಿನ್ನ ಪರವಾಗಿ ನಾನು ಬರೀತೀನಿ, ತಲೆ ಕೆಡಿಸ್ಕೋಬೇಡ. ಸೊ ಆಮೇಲೆ ಅಲ್ಲಿ ಏನಕ್ಕೆ ಸ್ಟೇಡಿಯಂನಲ್ಲಿ ಅಂದರೆ ಅಲ್ಲಿ ಗೆದ್ದಾದ್ಮೇಲೆ ಇನ್ನೊಂದು ರೌಂಡ್ಗೆ ಹೋಗ್ತೀನಿ, ಫೈನಲ್ ರೌಂಡ್ಗೆ. ಆ ಫೈನಲ್ ರೌಂಡಿಗೆ ಹೋಗುವಾಗ ಇಷ್ಟು ಅದು ಹೊಡೆದ್ರೆ ನನಗೆ ಮೆಡ್ಲ್ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ಅವಾಗ ಏನಾಯಿತು, ಏನಾರು ಹೆಚ್ಚು ಕಮ್ಮಿ ಇದ್ದರೆ ನಾವಲ್ಲ ಅಂತ ಪೇರೆಂಟ್ಸ್ ಬರ್ಕೊಡ್ಬೇಕು. ಅಂದರೆ ಒಂದು ಟೈಮ್ ಜೀವ ಹೋಗೋದಿರುತ್ತೆ, ಬರ್ಕೊಡ್ಬೇಕು. ಆಮೇಲೆ ನಾನು ಮಾಡಿ 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 ನೆಕ್ಸ್ಟ್ ರೌಂಡು ಇದಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಲಾಸ್ಟ್ನಲ್ಲಿ ಬಂದು ಆಂಟಿ ಬಂದು ಸೈನ್ ಮಾಡಿದರು. ಮಾಡಿಬಿಟ್ಟು ಎಲ್ಲ ಆಯ್ತು ಸರ್, ಗೆದ್ದು ಈಚೆ ಕಡೆ ಬಂದೆ. ಶುಕ್ರವಾರ ಸಾಯಂಕಾಲ ಅದು ಗೆದ್ದೆ. ಗೆದ್ದು ಮೆಟ್ಲು ಈಚೆ ಕಡೆ ಬಂದು ಹಾಕೊಂಡು ಏನು ರಾಜಸ್ಥಾನಲ್ಲಿ ಕೇಳಬೇಕಾ ಸರ್, ಅದು ಪಗಡಿ ಇಟ್ಟರು, ತಲೆ ಮೇಲೆ ಕೋಟ್ ಕೊಟ್ಟರು, ಎಲ್ಲ ಹಾಕೊಂಡು ಏನಪ್ಪ ಭಗವಂತ ನಾನು ಈ ಜಾಗದಲ್ಲಿ ಇದ್ದೀನಲ್ಲ, ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ದೇವರು ನನಗೆ ಮೋಸ ಮಾಡ್ತಾ ಇಲ್ಲ, ಅವನು ಒಳ್ಳೆ ಜಾಗ ಕಷ್ಟ ಕೊಟ್ಟಿದ್ದಾನೆ, ನಿಭಾಯಿಸ್ತೀನಿ. ಸೊ ಒಂದು ಸ್ವಲ್ಪ ಧೈರ್ಯ ಬಂತು. ಆ ಅಮ್ಮ ಇದ್ರಲ್ಲ ಅವ್ರೆ. ಆಮೇಲೆ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ನಾವಿದ್ದೀವಿ ತಲೆ ಕೆಡಿಸ್ಕೊಬೇಡ ಕುಮಾರಾಚಾರ್, ನಾನಿದ್ದೀನಿ. ಆಮೇಲೆ ಅಲ್ಲಿ ರಾಜಸ್ಥಾನಲ್ಲಿ ಫ್ರೆಂಡ್ಸ್ಗಳಿದ್ದಾರೆ ನನಗೆ, ಅವ್ರು ಇದ್ಕೊಂಡು ನೈ ಐಸಾ ಮತ್ ನೈ ಕರ್ನಾ ತೂ ಜೀತ್ಗೆ छोड़ देना ಖುಷಿ ಮೇಲೇನಾ ಅನ್ನೋರು ಎಲ್ಲ ಬಂದು. ಸೊ ಆರ್ಮಿ ಹುಡುಗರು ಸ್ವಲ್ಪ ಹಂಗೆ ನೋಡಿ. ಸೊ ಎಲ್ಲ ಆಯ್ತು ಸರ್. ಆಮೇಲೆ ರಾತ್ರಿ ಅವತ್ತು ಊಟ ಮಾಡೋಕ್ಕೆ ನನಗಿದ್ದಿಲ್ಲ, ಬರೀ ಜ್ಯೂಸ್ ಕೊಡ್ಬೇಕು, ಯಾಕಂದರೆ ನಾವು ಊಟ ಕಮ್ಮಿ ಮಾಡಿಬಿಡ್ತೀವಿ ಸ್ಪೋರ್ಟ್ಸ್ ಇದರ ಟೈಮ್ನಲ್ಲಿ. ಸೊ ಮಾರನೇ ದಿವಸ ಏನು ಮಾಡಿದ್ರು, ಇನ್ನೂ ಎದ್ದಿಲ್ಲ, 4 ಗಂಟೆಗೆ ನಿದ್ದೆ ಮಾಡಿದ್ದೀನಿ. 4 ಗಂಟೆ ಮಾಮೂಲಿ ಟೈಮ್ಗೆ ಒಂದು 6-6:30 ಗೆದ್ದೆ ಆವತ್ತು. ಇನ್ನೇನಿಲ್ವ ನಂದಾಗೋಯ್ತಲ್ಲ ಬೋಟು, ಇನ್ನು ಮಿಕ್ಕಿದ ಹುಡುಗರು ಆಡ್ತಾರೆ ಅಂದ್ಬಿಟ್ಟು ಇದರಿಂದ ರೂಮಿಂದ ಬೆಳಿಗ್ಗೆ ಕಾಫಿ ತರಿಸ್ಕೊಂಡು ಮುಖ ತೊಳ್ಬಿಟ್ಟು ಕಾಫಿ ತರಿಸ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಹುಡುಗ ಪೇಪರ್ ಎತ್ಕೊಂಡು ಓಡ್ ಬಂದ ಸರ್. ರಾಜಸ್ಥಾನಲ್ಲಿ ಅವ್ರು ಟೀ ಕುಡಿಯೋಕೆ ಹೋಗಿದ್ರು ಎಲ್ಲಾನು, ನಾನು ಬಿಟ್ಬಿಟ್ಟು ಓಡ್ ಬಂದ. ಆಮೇಲೆ ಇನ್ನೊಬ್ಬ ಹೇಳ್ದ, ಮಲಯಾಳಿ ಹುಡುಗ ಇದ್ದ, ಅವನು ಎಂಥದ್ದು ಮೆನ್ನನ್ ಅಂತ, ಮುರಳಿ ಮೆನ್ನನ್. ಅವನು ಏ ರಾಜು तेरा फोटो आ गया यार अंदा. एक फोटो किधर से देखेगा तू, मेरा फोटो आने का क्या बड़ा फिल्म हीरो है नहीं ना, चुपचाप रहना ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಬೇಡ, ಸುಮ್ಮನೆ ಇರೋ ಅಂತ. ನೈ ಯಾರ್ ಐಸಾ ನೈ ಏ ಜುಟಾ ಬಾತ್ ನೈ ಬೋಲ ಅಂತ ಹೇಳ್ಬಿಟ್ಟು ನಾನು ಅವ್ನು ಗದ್ಬಿಟ್ಟು ಸುಮ್ಮನೆ ಹೋದೆ. ಇನ್ನೊಬ್ಬ ರಘು ಅಂತ ಇದ್ದಾನೆ, ಅವನು ಹೋಗ್ಬಿಟ್ಟು ಗುರು ಇವತ್ತು ನೀನು ಹೀರೋ, ನಮ್ಮ ಕರ್ನಾಟಕಕ್ಕೆ ಹೀರೋ. ನೋಡಿದ್ರೆ ಇಷ್ಟು ದೊಡ್ಡ ಫೋಟೋ ಹಾಕಿದ್ರು ಸರ್ ಅಲ್ಲಿ ರಾಜಸ್ಥಾನದಲ್ಲಿ. ಅವ್ರ ಪೇಪರ್ ಹೌದು, ರಾಜಸ್ಥಾನ್ ಪತ್ರಿಕೆ ಇದೆ ನೋಡಿ, ನನ್ನ ಅಲ್ಲಿ ಇದೆ ಅಲ್ಲ, ಅದೇ ನನ್ನ ರಾಜಸ್ಥಾನ್ ಪತ್ರಿಕೆ. ಆ ಫೋಟೋನಲ್ಲಿ ಇದು ಹಾಕಿದ್ರು, ಫೋಟೋ ಹಾಕಿ ನನ್ನ ಅಪೋನೆಂಟು ನಮ್ಮ ಕರ್ನಾಟಕದ ರಫ್ರಿ ನಮ್ಮ ರಾಮು ಸಾರೇನ್, ಅದರಲ್ಲಿ ಇದು ಮಾಡಿದ್ವಿ, ಗೆದ್ದೆ. ಫೋಟೋ ಬಂತು, ಪೇಪರ್ ಕಟಿಂಗ್ ಎಲ್ಲ ಎತ್ಕೊಂಡು ಬಂದೆ ಅಲ್ಲಿಂದ. ETV ಫಸ್ಟ್ ಅವಾಗ ಬಂದಿತ್ತು ಈಚೆ ಕಡೆ, ಅಲ್ಲಿ ಹಿಂದಿನಲ್ಲಿ ಇಂಟರ್ವ್ಯೂ ಕೊಟ್ಟೆ. ಸೊ ಮಾಡಿದೆ, ಅದು ಗೆದ್ದಿದ್ದು ಖುಷಿ ಆಯಿತು. ಆಮೇಲೆ ರಾಜಸ್ಥಾನ್ ಗೆದ್ದೆ. ಆಮೇಲೆ ಹೈದ್ರಾಬಾದ್ AP 2 ಟೈಮ್ ಮೆಡ್ಲು ಸಿಲ್ವರ್
AP ನಲ್ಲಿ. ಆಮೇಲೆ ದಿಲ್ಲಿ ಬಂದು ಮಾಡಿದೆ, ಸೆಕೆಂಡ್ ಪ್ಲೇಸು. ಆಮೇಲೆ ಇದರಲ್ಲಿ ಗೋಲ್ಡ್ ಮೆಡ್ಲು ಹಿಮಾಚಲ್ ಪ್ರದೇಶ್ 2017ನಲ್ಲಿ. ಈಗ ಒಂದು 2026 ಅಲ್ವಾ, 17ರಲ್ಲಿ ಹಿಮಾಚಲ್ ಪ್ರದೇಶ್ ವರ್ಸಸ್ ಇನ್ ಕರ್ನಾಟಕ, ಅದರಲ್ಲಿ ಗೋಲ್ಡ್ ಮೆಡ್ಲು. ಆಮೇಲೆ ನ್ಯಾಷನಲ್ಸ್ ರೆಫ್ರಿ ಮಾಡಿದ್ದೆ. ಆ ರೆಫ್ರಿನಲ್ಲಿ ಅವಾರ್ಡ್ ಸಿಕ್ತು ನನಗೆ. ನ್ಯಾಷನಲ್ ರೆಫ್ರಿ ಇಸ್ ದ ವೆರಿ ಗುಡ್ ರೆಫ್ರಿ ಅಂತ, ಅದನ್ನು ಸರ್ಟಿಫಿಕೇಟ್ ರೆಫ್ರಿ ಮಾಡಿದ್ದೆ. ಅಂದರೆ ನಮ್ದು ಅವಾಗ ಒಂಥರ ಮಿಲಿಟರಿ ಸಿಸ್ಟಮೆಟಿಕ್ ಇತ್ತು ಸರ್. ಅಂದರೆ ಕಲಿಯೋಂಥದ್ದು ಒಂದು ಡಿಸಿಪ್ಲೈನ್ ಇರೋದು. ಸೊ ಇದು ಇವತ್ತು ನಮ್ಮ ತೈಕೊಂಡಂತ ಕಲ್ತಿರೋದಂದರೆ ಮೇನ್ ಥಿಂಗ್ ಒಂದು ಡಿಸಿಪ್ಲೈನ್, ಮತ್ತು ಮಾತಾಡೋ ರೀತಿ, ಮತ್ತು ಇನ್ನೊಂದು ಏನಂದರೆ ಯಾರ ಹತ್ರ ಹೆಂಗಿರಬೇಕು ಏನು. ಒಬ್ಬ ಮಿಲಿಟರಿ ಆಫೀಸರ್ಗೆ ಏನು ಬರುತ್ತೆ ಅದು ಬಂದ್ಬಿಡುತ್ತೆ ಸರ್. ಒಂದು ಸ್ಪೋರ್ಟ್ಸ್ನಲ್ಲಿ ಕರೆಕ್ಟಾಗಿದ್ದರೆ ಮಂಚವನು ಅದೆಲ್ಲ ಬಂದ್ಬಿಡುತ್ತೆ, ಮಾತಾಡೋ ನಯ ನಾಜು. ಆಮೇಲೆ ಇನ್ನೊಂದು ಹೇಳಿದ್ರೆ ಒಂದು ಎಜುಕೇಷನ್ ಕಡೆ ಬರ್ತೀನಿ. 7th ಬಿಟ್ಟನಲ್ವಾ ನಾನು. 7th ಬಿಟ್ಟ ನಂತರ ಏನಂದ್ರು ಎಲ್ಲರೂ ಓದ್ತಾ ಇದ್ದಾರೆ, ನಾನು ಯಾಕೆ ಓದಬಾರ್ದು, ಯಾಕೆ ಅಂತ ಅವಾಗ ಇಷ್ಟು ಮಾಡ್ಕೊಂಡು ಬಂದು ನನಗೆ ನಾಳೆ ಎಜುಕೇಷನ್ ಕಮ್ಮಿ ಆಗೋದ್ರೆ ಹೆಂಗಪ್ಪ ಅಂದ್ಬಿಟ್ಟು ಅವಾಗ ಬ್ರಿಡ್ಜ್ ಕೋರ್ಸ್ ಅಂತ ಯೂನಿವರ್ಸಿಟಿ ಬಿಡ್ತು, ಗೊತ್ತಾ ನಿಮಗೆ? ಬ್ರಿಡ್ಜ್ ಕೋರ್ಸ್ 10th ಮಾಡಿದ್ರೆ ಬ್ರಿಡ್ಜ್ ಕೋರ್ಸ್ ಕಟ್ಟಿ ಮಾಡಬೇಕು ಅಂತ. ಸೊ ಅದು ಮಾಡಿದೆ ಸರ್. ಅದು ಮಾಡಿದಾಗ ನನಗೆ ಅಲ್ಲೂ ಪಾಸ್ ಆದೆ ಸರ್, ಓದ್ಕೊಂಡು ಪಾಸ್ ಆದೆ. ಅಲ್ಲಿ ಏನ್ ಮಾಡಿದ್ರಿ? ಡಿಗ್ರಿ ಮಾಡಿದ್ರ? ಡಿಗ್ರಿ ಇಲ್ಲ, SLC ಅಂದ್ರೆ ಬ್ರಿಡ್ಜ್ ಕೋರ್ಸ್ ಅಂತ 10th ಈಕ್ವಲ್ ಅದು. ಅವಾಗೆಲ್ಲ ಇದಕ್ಕಂತ ಬಿಡೋರು, ಈ ಓದಿರೋ ಹುಡುಗರು ಹಿಂಗೆ ಗ್ಯಾಪ್ ಇಟ್ಟಿರೋದು ಸೇರ್ಕೊಳ್ತಾರೆ, ಪಬ್ಲಿಕ್ ಅನ್ನೋದು ಇರೋದು. ಸೊ ಆ ಥರ. ಆಮೇಲೆ 10th ಕಟ್ತಿದ್ದೆ, 10th ಆಗ್ತಿರ್ಲಿಲ್ಲ. ಆಮೇಲೆ ಬ್ರಿಡ್ಜ್ ಕೋರ್ಸ್ನಲ್ಲಿ ಓದಿ ಬ್ರಿಡ್ಜ್ ಕೋರ್ಸ್ನಲ್ಲಿ ಹೆಂಗೋ ಮಾಡಿದೆ. ಸೊ ಅದಾದ್ಮೇಲೆ ಕರೆಸ್ಪಾಂಡೆನ್ಸ್ ಮಾಡಿ BA. ಸೊ ಅದನ್ನು ಒಂದು ಇದಾಗಾಯ್ತು. ಎಜುಕೇಷನ್ ಒಂದು ಲೆವೆಲ್ ಮಾಡಿಕೊಂಡು ಆಮೇಲೆ ಪ್ರಾಕ್ಟಿಕಲ್ ಜೀವನ ಏನು ಎತ್ತ ಅಂತ ಮಾಡ್ಕೊಂಡು ಬಂದೆ. ಸೊ ಸ್ಪೋರ್ಟ್ಸ್ನಲ್ಲಿ ಒಂದು ಮಟ್ಟ ಇರ್ತದೆ. ಈಗ ಏನಂದರೆ ಇದೆಲ್ಲ ಆದಮೇಲೆ ಇವಾಗ ಫಸ್ಟ್ ಜೋನ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಅಲ್ಲ 99ನಲ್ಲಿ ಫಸ್ಟ್ ಜೋನ್ ಮಾಡಿದೆ. 99 ಬೆಲ್ಟ್ ಎಕ್ಸಾಮ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ 99ನಲ್ಲಿ ಫಸ್ಟ್ ಜೋನ್ ಆಯಿತು. ತಿರ್ಗಾ 2007ನಲ್ಲಿ ಸೆಕೆಂಡ್ ಡೌನ್ ಮಾಡಿದೆ. ಅವಾಗ ನನಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಏನಿಲ್ಲ, ಸೆಕೆಂಡ್ ಡೌನ್ ಸಾಕಪ್ಪ ಅನ್ಸ್ಬಿಡ್ತು, ಬೇಡ. ಆಮೇಲೆ ತಿರ್ಗಿ ಈಗ ನನಗೆ ಎಕ್ಸಾಮ್ ಸಿಕ್ಕಲಿಲ್ಲ. ಈಗ ರೀಸೆಂಟ್ ಈ ವರ್ಷದಲ್ಲಿ ಜನವರಿನಲ್ಲಿ 4th ಅಲ್ಲಿ 3rd ಡೌನ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಹೌದಾ? ಇನ್ನು ಸರ್ಟಿಫಿಕೇಟ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಸರ್ ನಿಮ್ಗೆ ಏಜ್? ಈಗ ನನಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸರ್ 54. 54ರಲ್ಲಿ 3rd ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಒಂದ್ ಕಡೆಗೆ ಇದು ತೈಕೊಂಡು ಚಾಂಪಿಯನ್ ಆಗಿ ನ್ಯಾಷನಲ್ಸ್ ರೆಫ್ರಿ ಆಗಿದ್ದೀನಿ. ಆಮೇಲೆ ನ್ಯಾಷನಲ್ ಕೋಚ್ ಆಗಿದ್ದೀನಿ. ಆಮೇಲೆ ನ್ಯಾಷನಲ್ ಇನ್ಸ್ಟ್ರಕ್ಟರ್. ಆಮೇಲೆ ರೆಫ್ರಿ ಮಾಡ್ತೀನಿ, ಜೂರಿ ರೆಫ್ರಿ. ಅದ್ರಲ್ಲೂ ಒಳ್ಳೆ ವೆರಿ ಗುಡ್ ರೆಫ್ರಿ ಅಂತ ಅವಾರ್ಡ್ ಸಿಕ್ಕಿದೆ ಸರ್. ಹಿಮಾಚಲ್ ಪ್ರದೇಶಲ್ಲಿ ನನಗೆ ಸಿಕ್ತು. ನೀವು ಕೆಲಸ ಅಪಾಯಿಂಟಿಗೆ ಎಲ್ಲೂ ಟ್ರೈ ಮಾಡ್ಲಿಲ್ವಾ? ಸ್ಪಾನ್ಸರ್ ಮಾಡ್ತಾ ಇದ್ರಲ್ವಾ? ಸ್ಪೋರ್ಟ್ಸ್ ಮನ್ ಕೋಟಾದಲ್ಲಿ ಸರ್ ಮಾಡಲ್ಲ. ಏನೇ ಮಾಡಿದ್ರು ನಾವು ಮಾಡಿದಕ್ಕೆಲ್ಲನು. ಆಮೇಲೆ ನಾನು ಒಂದು ಇದಕ್ಕೆ ಬರೋಷ್ಟರಲ್ಲಿ ನನಗೂ ಏಜ್ ಆಯ್ತು. ಆಮೇಲೆ ಸರ್ಕಾರದಿಂದ ₹1 ಏನು ಬಂದಿಲ್ಲ ಸರ್, ಯಾವ ಥರನೂ ಇಲ್ಲ. ನನ್ನ ದುಡ್ಡಲ್ಲೇ ನಾನು ಮಾಡ್ಕೊಂಡು ಬಂದೆ ಸರ್ ಇದುವರೆಗೂ. ನಾನು ಎಲ್ಲರೂ ಟ್ರೈ ಮಾಡಿದ್ರೂ ಯಾರು ಅವಾಗ ನನಗೆ ಏನು ಸ್ಪೋರ್ಟ್ಸ್ ಮ್ಯಾನಿಗೆ ಸರಿಯಾಗಿ ಕೆಲಸ ಮಾಡಿ ದುಡ್ಡೇ ಕೊಡಲ್ಲ ಸರ್ಕಾರದಿಂದ, ಹಿಂಗೆ ಕೊಡ್ತಾರ ಏನಯ್ಯ ಆ ಲೆವೆಲ್. ಅಂದರೆ ಅವಾಗ ರಾಮಕೃಷ್ಣ ಹೆಗ್ಡೆ ಇರೋ ಟೀಮ್ನಲ್ಲಿ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ನಮ್ಮ ಸ್ಪೋರ್ಟ್ಸ್ ಪ್ಲೇಯರಿಗೆ ಕೊಟ್ಟಿದ್ದಾರೆ. ಅವಾಗ ಗೀತು ಇವಾಗ ಅದೇನು ಇದುವರೆಗೂ ನನಗೇನಿಲ್ಲ ಸರ್. ಈಗ ಸ್ಪೋರ್ಟ್ಸ್ ಸಾಧನೆ ಒಂದ್ ಕಡೆಗೆ ಆಯ್ತು. ನಿಮ್ಮ ಫ್ಯಾಮಿಲಿ ನೀವು ಮದುವೆ ಆಗಿದ್ವಿ? ಇಲ್ಲ ಸರ್, ಮದುವೆ ಅನ್ನೋದು ಏನಂದ್ರೆ ಹಿಂಗೆ ಮನೆ ಕಷ್ಟ. ಅವಾಗ ಮಧ್ಯದಲ್ಲಿ ನಾನು ಕಟ್ ಮಾಡಿದೆ. ಅವಾಗ ನಾನು ಬ್ಲಾಕ್ ಬೆಲ್ಟ್ ಆದ ನಂತರ ಅಪ್ಪ ತೀರ್ಕೊಂಡ್ರು ಅನ್ನಲ್ಲ, ಇದರಲ್ಲಿ ಅಣ್ಣ ಕರ್ಕೊಂಡ್ಬಂದ್ಬಿಟ್ಟು ನಿಮ್ಮ ಮನೆಗೆ, ಇದೇ ಮನೆಗೆ ಇಲ್ಲಿಂದ ನಾನು ಅಲ್ಲಿಂದ ಅವ್ರ ಮದುವೆಗೆ ಫಿಕ್ಸ್ ಆಯ್ತು. ಅವ್ರ ಮದುವೆಗೆ ನಮ್ಮ ಇದೆಲ್ಲ ಇದು ಮಾಡುವಾಗ ಅಣ್ಣನ ಮದುವೆ ಟೈಮ್ನಲ್ಲಿ ನೀನು ಇರಬೇಡ ಅಂತ ಹೇಳಿ ಇದು ಮಾಡಿದ್ರು. ಬಂದ್ಬಿಡ್ಬೇಕು ಅಂದರೆ ದಿನಾ ಕಾಯೋರು, ಈ ಮನೆಗೆ ಬಂದು ಇವತ್ತು ಬಂದವನೇ ಅಂತ ಹೇಳಿ ಬೇಗ ಆಫೀಸ್ ಬಿಟ್ಟಿದ ತಕ್ಷಣ ಮನೆಗೆ ಬಂದ್ಬಿಡೋರು. ನಾನು ಬರ್ತಾನೆ ಇರಲಿಲ್ಲ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಲ್ಲಿ ಸುಳ್ಳು ಹೇಳೋದು, ಯಾಕಂದ್ರೆ ನನಗೆ ಹೋಗೋದಕ್ಕೆ ಇದಿಲ್ಲ ಅಂತ. ಆಮೇಲೆ ನನಗೆ ಇದಕ್ಕಿದ್ದ ಯಾಕೆ ನನ್ನ ಅಣ್ಣ ತಂದಿಟ್ಟಿದ್ದೆ ಬೆಳೆದಿದ್ದು ಇಲ್ಲಿ ಬಂದು ಬೆಳೆದು ಏನಿರುತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಅದಕ್ಕೆ ಮದುವೆ ಆಗಿರಲಿಲ್ಲ.
ಅದಕ್ಕೆ ಎಂಗೇಜ್ಮೆಂಟ್ ಆಗಿತ್ತು. ಹ್ಞೂ ಎಂಗೇಜ್ಮೆಂಟ್ ಆದಾಗ ನಮ್ಮಣ್ಣ ಹೇಳೋರು, ಇನ್ನೊಬ್ರು ಕಾಣ್ತಾ ಇಲ್ಲ ಮನೇಲಿ, ನಿಮ್ಮ ಮನೇಲಿ ಇನ್ನೊಬ್ರು ಕಾಣ್ತಾ ಇಲ್ಲ, ಅವತ್ತು ಅವತ್ತು ಎಂಗೇಜ್ಮೆಂಟ್ ದಿನ ಇದ್ದರೂ ಇನ್ನೊಬ್ರು ಕಾಣ್ತಿಲ್ಲ. ಇವಾಗ ನಮ್ಮ ಮನೆ ತುಂಬ ಜನ ಇರೋದು ಸರ್ ಇಲ್ಲಿ. ಆಮೇಲೆ 10 ಜನ ಮಕ್ಕಳು ಅಂದ್ರೆ ಮತ್ತೆ ಸುಮ್ಮನೆ ಆಗುತ್ತೆ. ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಅಕ್ಕನ ಮಕ್ಕಳನ್ನು ಜೊತೆಲಿ ಬೆಳೆದವ್ರಿಗೆ. ಸೊ ಆ ಥರ ಇರಬೇಕಾದ್ರೆ ಅದಕ್ಕೆ ಕೇಳೋರು. ಇಲ್ಲ ಆಮೇಲೆ ಅಣ್ಣ ಹೇಳಿದ್ರಂತ, ಅವನು ಇಲ್ಲಿಲ್ಲ, ಬೇರೆ ಕಡೆ ಆಗಿದ್ದಾನೆ, ನಮ್ಮಮ್ಮ ತೀರ್ಕೊಂಡಾಗಲೇ ಅವ್ನು ಇಬ್ಬರ ಊಟ ಅಂತ ಹೇಳ್ಬಿಟ್ಟು ಒಂದು ದಿವಸ ಕೇಳಿ 2 ಸತಿ ಹಿಂಗೆ ಕೇಳಿ ಲಾಸ್ಟ್ನಲ್ಲಿ ಅವ್ರಿಗೆ ಹೇಳಿ ನೆಕ್ಸ್ಟು ಅವ್ರು ಬರಲೇಬೇಕು ಇಲ್ಲಿಗೆ, ನಿಮ್ಮತ್ತಿಗೆ ನಮ್ಮ ಅತ್ತಿಗೆ ಎಣ್ಣೆ ಬರಲೇಬೇಕು ಇಲ್ಲಿಗೆ, ಹೆಂಗಾರು ಮಾಡಿ ಕರ್ಕೊಂಬಂದ್ಬಿಡಿ, ಬೇಡ ಇಷ್ಟು ಜನ ಇಷ್ಟು ತಟ್ಟೆ ಅನ್ನ ಬೀಳುತ್ತೆ, ಅದೊಂದು ತಟ್ಟೆ ಹೆಚ್ಚಾಗುತ್ತಾ ಅಂತ ನಾನು ಎಣ್ಣೆ ಅಂತ ಕೇಳಿದ್ದು. ಸೊ ಆಯಿತು ನೋಡೋಣ ಹೆಂಗಾರು ಟ್ರೈ ಮಾಡಿ ಅಂದ್ಬಿಟ್ಟು ತುಂಬ ಗಾಢವಾಗಿ ಅನ್ನ ಮಾತಾಡಿದ್ರು. ನಾಳೆ ಸಾಯಂಕಾಲ ಇರಲೇಬೇಕು ಮನೆ ಒಳಗಡೆ, ನೀನು ಬಂದ್ಬಿಡು, ಅದೇನಾದ್ರು ಹೋಗಿದ್ದೆಲ್ಲ ಬಿಸಾಕ್ಬಿಟ್ಟು ಬಂದ್ಬಿಡು ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಅಣ್ಣನ ಮದುವೆ ಎಂಗೇಜ್ಮೆಂಟ್ ಆಗಿತ್ತು. ಅವಾಗ ಅಣ್ಣ ಇದು ಮಾಡಿದ ತಕ್ಷಣ ಇನ್ಯಾರಿದ್ದಾರೆ ನನಗೆ ಅಂತ ನನ್ನ ಮನಸ್ಸಲ್ಲಿ ಇನ್ನು ಹೋಗಿದ್ದಷ್ಟು ದಿನ ಅಲ್ಲೂ ನೋವೇನೆ, ಒಬ್ರು ಮನೇಲಿ ಇದ್ರೂ ನೋವೇನೆ. ಸೊ ಸಾಕು, ನನಗೆ ಇಷ್ಟು ವರ್ಷ ಸಾಕಿದ್ದಾರೆ ಅಮ್ಮ, ಕೃತಜ್ಞ ಇಟ್ಕೊಳ್ಳೋಣ, ಅವರಿಂದ ನನಗೇನು ಬರೋದು ಬೇಡ, ಇಷ್ಟು ವರ್ಷ ಇಟ್ಕೊಂಡ್ರು, ಇಷ್ಟು ವರ್ಷ ನಾನು ಕೆಲಸ ಮಾಡಿಸಿದ್ರು, ಹಿಂಗೆಲ್ಲ ಅದು ನಾನು ಇವತ್ತವರೆಗೂ ತಂದಿಲ್ಲ. ಇವತ್ತು ಆ ಮನೆಗೆ ಹೋದ್ರೂ ಒಂದು ಮನೆ ಮಗ ಬಂದ ಅಂತ ಖುಷಿ ಪಡ್ತು, ಅಷ್ಟು ಸಾಕು. ಇದುವರೆಗೂ ಅವ್ರ ಮನೆಯಲ್ಲಿ 6 ಜನ, ಅವರ ದೊಡ್ಡಕ್ಕನ ಮಕ್ಕಳು 2 ಹೆಣ್ಮಕ್ಳು, ಅವರು ಎಜುಕೇಟೆಡ್ಗಳು. ಇವಾಗಲೂ ಒಬ್ಬಳು ಇದರಲ್ಲಿ ಆಸ್ಟ್ರೇಲಿಯಾನಲ್ಲಿದ್ದಾಳೆ, ಇನ್ನೊಬ್ಳು ಇಲ್ಲಿ ಡೆಂಟಲ್ ಡಾಕ್ಟರ್ ಆಗಿದ್ದಾಳೆ, ಇದು ಜನರಲ್ ಡಾಕ್ಟರ್ ಆಗಿದ್ದಾಳೆ, ಇನ್ನೊಬ್ಳು ಅಕ್ಕನ ಮಕ್ಕಳು 3 ಜನ ಹೆಣ್ಮಕ್ಳು ಎಲ್ಲ IT ಕಂಪ್ನಿನಲ್ಲಿದ್ದಾರೆ, ಇವ್ರ ಮಗಳು ಒಬ್ಬಳು. ಸೊ ಇವ್ರ ಜೊತೆನಲ್ಲೇ ಮಕ್ಕಳಾಗಿ ನಾನು ಬೆಳೆದ್ಬಿಟ್ಟೆ. ಇವತ್ತು ಆ ಮರ್ಯಾದೆ. ಸೊ ಅಣ್ಣ ಏನು ಮಾಡಿದ್ರು, ಆಯ್ತು ಬಂದೆ ಸರ್. ಆಮೇಲೆ ಇಲ್ಲಿಗೆ ಬಂದು ಅಣ್ಣ ದಿನನಿತ್ಯ ಬೇರೆ ಥರ ನನ್ನನ್ನು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಇದೇ ಮನೇಲಿ. ಸೊ ನನ್ನ ಲೈಫೇ ಚೇಂಜ್ ಮಾಡಾಕಿದ್ರು. ಇವತ್ತು ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ನಮ್ಮ ಅಣ್ಣ ನಮ್ಮ ತಮ್ಮಂದಿರನ್ನ ನನ್ನ ಎಲ್ಲ ಸೇರಿಸಿ ಒಂದು ಗುಡ್ಡೆ ಮಾಡಿ ಎಲ್ಲನೂ ಒಂದು ಡಿಸಿಪ್ಲಿನ್. ಇವತ್ತು ಅವತ್ತಿರೋದು ಕುಮಾರಾಚಾರ್ಯ, ಇವತ್ತಿರೋ ಕುಮಾರಾಚಾರ್ಯ ಇಸ್ ದ ವೆರಿ ಡಿಫ್ರೆಂಟ್ ಆ್ಯಂಡ್ ಡಿಫ್ರೆಂಟ್. ಆಮೇಲೆ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ನನ್ನ ಕೆಲಸ ಒಂದೊಂದಿದ್ದು ಅಂದರೆ ಕ್ಯಾಪ್ಟನ್ಶಿಪ್ ಅಣ್ಣ ತೊಗೊಂಡ್ರು. ಅಪ್ಪ ಹೋದಾದ್ಮೇಲೆ ಎಲ್ಲ 2ನೇ ಅಣ್ಣ ತೊಗೊಂಡು ಇವತ್ತು ಹಿರಿ ಎಂಜೆ ಕೂತಿದ್ದಂದ್ರೆ 2ನೇ ಅಣ್ಣ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಿನಿಮಾ ರಂಗಕ್ಕೆ ಬರ್ತೀನಿ. ಸಿನಿಮಾ ರಂಗ ಅಲ್ಲ, ಈಗ ನೀವು ಫ್ಯಾಮಿಲಿ ಮದುವೆನೇ ಆಗಲಿಲ್ಲ? ನೀವು ಇಲ್ಲ, ಬ್ಯಾಚುಲರಾಗೆ ಉಳ್ಕೊಂಬ. ಏನಕ್ಕೆ ಅದು ಮದುವೆ ಆಗಿಲ್ಲ? ಯಾಕೆ ಮದುವೆ ಆಗಿಲ್ಲ ಅಂದರೆ ಅದು ರೀಸನ್ ಏನಂದರೆ, ನಾವು 10 ಜನ ಮಕ್ಕಳಲ್ಲಿ ಕೊನೆ ತಂಗಿ ಬಂದು ಏನೋ ಅವಳಿಗೆ ಬ್ಲಡ್ ಶುಗರ್ ತಾಯಿ ಹೊಟ್ಟೆಯಲ್ಲಿ ಇದ್ದಾಗಲೇ, ಅವಳು ಡೆಲಿವರಿ ಆಯಿತು, ಎಲ್ಲ ತಾಯಿ ಹೊಟ್ಟೆಯಲ್ಲಿ ಇದ್ದಾಯಿತು. ಸೊ ಅದಾದ ನಂತರ ಏನಾಯ್ತು ಅಂದರೆ, ಅವಳನ್ನ ಚಿಕ್ಕದ್ರಲ್ಲಿ ಗೊತ್ತಾಗಿಲ್ಲ ನಮ್ಗೆ ಏನಾಯ್ತು ಅಂತ. ಈ ಹೆಣ್ಮಕ್ಳು ಮೆಚೂರ್ಡ್ ಆಗೋ ಟೈಮ್ನಲ್ಲಿ ಅದೆಲ್ಲ ಈಚೆ ಕಡೆ ಇದಾಗ್ತದೆ. ಸೊ ಅದರಲ್ಲಿ ಅವಳನ್ನ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಅಣ್ಣ ನಿಂತ್ಕೊಂಡ್ರು. ಈ ನನ್ನ ಕರ್ಕೊಂಬಂದ್ರಲ್ಲ, ಅಣ್ಣ ನಿಂತ್ಕೊಂಡ್ಬಿಟ್ಟು ನನ್ನ ಮದುವೆ ಬೇಡ, ಏನು ಬೇಡ, 35 ವರ್ಷ ಗಂಟ ಮಗು ಥರ ಅವಳನ್ನ ನಾವು ಸಾಕೊಂಡ್ಬಿಟ್ಟಿವಿ. ಆಮೇಲೆ ನೋಡಿದ್ರೆ ಅವಳು ಇಲ್ಲಿ ಜೈನ್ ಕಾಲೇಜಿನಲ್ಲಿ ಕೆಲಸ ಮಾಡೋಳು, ಮಾಡ್ಕೊಂಡು ಇದಾಗಿ ಕೆಲಸ ಮಾಡ್ಕೊಂಡಿದ್ದು ಚೆನ್ನಾಗಿದ್ದು. ಆಮೇಲೆ ಡಾಕ್ಟ್ರನ್ನೆಲ್ಲ ಕೇಳಿದ್ಕೆ ಅವಳಿಗೆ ತೋರಿಸಿ ಎಲ್ಲ ಮಾಡಿ ತೋರಿಸಿ ಇಲ್ಲ ಮದುವೆ ಮಾಡ್ಬೋದು. ಸೊ ಅವಳ ಮದುವೆಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ಕೊಂಡು ನಮ್ಮ ಅಣ್ಣನ ನಿಂತ್ಕೊಂಡೆ. ಆಮೇಲೆ ಏನಾಯಿತು, ನಾವು ನಿಂತ್ಕೊಂಡ್ರೆ ಆಗೋದಿಲ್ಲ ಹಂಗೆ ಅಂದ್ಬಿಟ್ಟು ನನಗೆ ಆಫರ್ ಮೇಲೆ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ರಿಲೇಷನ್ಸ್. ಸೊ ಆಮೇಲೆ ನನಗೆ ಆಫರ್ ಬರ್ತಿದ್ದಂಗೆ ಅಣ್ಣ ಏನು ಮಾಡೋದು, ನಾನು ಹೇಳಿದೆ ನಮ್ಮ ಅಣ್ಣಂದು ಆಗೋ ತಕ್ಕ ನಾನು ಆಗೋದಿಲ್ಲ, ನಮ್ಮ ಅಣ್ಣಂದು ಆಗಲೇ ಹಂಗೆ ಹುಡುಕ್ತಿದ್ದೆ. ಆಮೇಲೆ ತಿರ್ಗಾ ನನಗೆ ಯಾರು ತೋರಿಸಿದ್ರು ನಮ್ಮ ಅಣ್ಣಂದು ಆಗತ್ತಕ್ಕ ಆಗಲ್ಲ ಅಂದರೆ ಅವ್ರಿಗೆ ಆಯಿತು, ಅವ್ರನ್ನ ನನಗೆ ತೋರ್ಸೋಕೆ ಬಂದ್ರೆ ನಾನು ಹೇಳಿದೆ, ಇವ್ರು ನಾನು ಮದುವೆ ಆಗೋಕ್ಕಾಗೋದಿಲ್ಲ, ಇನ್ಯಾರಿದ್ದಾರೆ ನಮ್ಮ ಅಣ್ಣಂಗೆ ತೋರಿಸಿ, ಯಾಕಂದರೆ ಅವ್ರ ಎಜುಕೇಷನ್ಗೂ ಇವ್ರ ಎಜುಕೇಷನ್ಗೂ ಒತ್ತ ಆಗುತ್ತಂತ ಅದಕ್ಕೆ ಫಸ್ಟ್ ನಾನು ನೋಡಿದ್ದೆ. ಸೊ ಆಮೇಲೆ ನಮ್ಮ ಅಣ್ಣಂದು ಮದುವೆ ಆಯಿತು. ಆಮೇಲೆ ಆದಾದ್ಮೇಲೆ ಹಿಂದಿಂದನೇ ನಮ್ಮ ತಮ್ಮಂದಿರದೆಲ್ಲ ಆಯಿತು. ತಂಗಿ ಉಳ್ಕೊಂಡು ತಂಗಿ ಕಡೆ ಯಾರು ಇಲ್ಲ, ನಮ್ಮ ಅಣ್ಣದಿರೆಲ್ಲ ಎಲ್ಲ ಅವ್ರ ಮದುವೆಯಾಗಿ ಹೊಟ್ಟೋದ್ರು, ನಾವು ಬರೋದು ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಲೇ ಮಾಡ್ಕೊಂಡು ಬಂದೆ. ಸೊ ಆಮೇಲೆ ಕೆಲವರು ಒಪ್ಪೋರು ಸರ್, ಕೆಲವರು ಒಪ್ತಾ ಇರಲಿಲ್ಲ, ಬರೀ ಎಲೆಕ್ಟ್ರಿಷಿಯನ್ಸ್ ಏನು ಜಿಮ್ದಲ್ಲಿದೆ. ಆಮೇಲೆ ಬರ್ತಾ ಏನಾಗೋಯ್ತು, ಈ IT ಕಂಪ್ನಿ ಸ್ಟಾರ್ಟ್ ಆಯಿತು. ಆವಾಗ ಎಲೆಕ್ಟ್ರಿಷಿಯನ್ಸ್ಗೆ, ಸ್ಟೀಲ್ ವರ್ಕರ್ಗಳಿಗೆ ಮರ್ಯಾದೆ ಇಲ್ಲ. ಏನಿದ್ರು ಗೌರ್ಮೆಂಟ್ ಕೆಲಸ ಇದ್ದರೆ ಹೆಂಡು ಕೊಡಿ,
ಹೆಣ್ಣು ಕೊಡ್ತೀವಿ, ಇಲ್ಲ ಅಂದರೆ ಐ ಟಿ ಕಂಪ್ನಿನಲ್ಲಿ ಹೆಣ್ಣು ಇದ್ರೆ ಕೊಡ್ತೀವಿ ಅನ್ನೋ ಲೆಕ್ಕ ಇವತ್ತೂ ನಡೀತಾ ಇದೆ. ಸೊ ಅದಕ್ಕೇ ಇಷ್ಟೆಲ್ಲ ವರ್ಷ ಆಗಿದೆ. ಇರೋ ಮಕ್ಕಳು 18 ಜನ ಮೊಮ್ಮಕ್ಕಳಿದ್ದಾರೆ ಅಪ್ಪನಿಗೆ, ನೋಡ್ಕೊಂಡು ಹೆಂಗೋ ಇದ್ದೀನಿ. ಆದರೆ ಓಕೆ ಸರ್ ಆಗ್ತಿದ್ರು ಆ ಥರ ಇದರಲ್ಲಿ ಮದುವೆ ಆಗದೆ ನಿಂತೀನಿ. ನೋಡೋಣ, ಯಾಕಂದರೆ ಭಗವಂತ ಎಲ್ಲರಿಗೂ ಒಂದು ಟೈಮ್ ಇರುತ್ತೆ. ನನಗೆ ಲೇಟಾಗಿ ಕೊಡ್ಬೋದು, ಲೇಟೆಸ್ಟ್ ಆಗಿರ್ಬೋದು, ಇಲ್ಲ ಹಿಂದೆನೇ ಇರ್ಬೋದು. ಇರೋದ್ರಲ್ಲಿ ಭಗವಂತ ಕೊಟ್ಟಿದ್ರಲ್ಲಿ ನಗ್ನಾಗ್ತಾ ಇದ್ದೀನಿ, ಚೆನ್ನಾಗಿದೆ. ಸೊ ಅದಾದ ನಂತರ ಮಧ್ಯದಲ್ಲಿ ಸಿನಿಮಾ ರಂಗಕ್ಕೆ ಬರ್ತೀನಿ. ಚಿತ್ರ